ಹಲೋ ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ದ ವಂಡರ್ಫುಲ್ಸ್ದು ಎಪಿಸೋಡ್ 3 ಪಾರ್ಟ್ 1 ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಎಪಿಸೋಡ್ನ ಸ್ಟಾರ್ಟಿಂಗ್ ನಲ್ಲಿ ಇಲ್ಲಿ ನಮಗೆ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಇಲ್ಲಿ ಅವನು ಜೈಲ್ ಒಳಗಡೆ ನಡ್ಕೊಂಡು ಹೋಗ್ತಿರ್ತಾನೆ. ಈಗ ತೋರಿಸ್ತಾರೆ ಅವನ ಕೈಯಲ್ಲಿ ದ ಹೋಲಿ ಬೈಬಲ್ ಬುಕ್ ಇರುತ್ತೆ. ಈಗ ನಮ್ಗೆ ಆ ಜೈಲಲ್ಲಿರೋ ಒಂದು ರೂಮ್ ನ ತೋರಿಸ್ತಾರೆ. ಇಲ್ಲಿ ಆಲ್ರೆಡಿ ಒಬ್ಬ ವ್ಯಕ್ತಿ ವೀಲ್ ಚೇರ್ ಅಲ್ಲಿ ಕೂತಿರ್ತಾರೆ. ಅವನ್ನ ನೋಡ್ಕೊಳ್ಳೋದಕ್ಕಂತಾನೆ 3 ಜನ ಬಾಡಿ ಗಾರ್ಡ್ ಇರ್ತಾರೆ. ಆ ರೂಮಿಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಈ ವ್ಯಕ್ತಿ ಬಗ್ಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಕೊಟ್ಬಿಡ್ತೇನೆ. ಈ ವ್ಯಕ್ತಿ ಯಾರು ಅಂದ್ರೆ ಲ್ಯಾಬ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಮಕ್ಳನ್ನೆಲ್ಲ ಕರ್ಕೊಂಡೋಗಿ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರಲ್ಲ, ಅಲ್ಲಿ ಡೈರೆಕ್ಟರ್ ಆಗಿರ್ತಾನೆ ಇವನು. ಈಗ ಅಲ್ಲಿ ನಮ್ಗೆ ತೋರಿಸ್ತಾರೆ ಇವರಿಬ್ರು ಎದುರು ಬದ್ರಿಗೆ ಕೂತ್ಕೊಂಡಿರ್ತಾರೆ. ಇಲ್ಲಿ ವಯಸ್ಸಾಗಿರೋ ವ್ಯಕ್ತಿ ಕೆಂಪ ಕೇಳ್ತಿರ್ತಾನೆ ಒಳಗಡೆ ಎಲ್ಲ ಹೇಗ್ ನಡೀತಿದೆ. ಡೈರೆಕ್ಟರ್ ಹೇಳ್ತಿರ್ತಾರೆ ಅದು ಹೇಗ್ ನಡೀತಿದ್ಯೋ ಒಟ್ನಲ್ಲಿ ನಡೀತಿರೋದೆಲ್ಲ ನಿಮ್ ಕೃಪೆಯಿಂದಾನೆ. ಆ ತಾತ ನಗ್ತಾ ಹೇಳ್ತಿರ್ತಾರೆ, ಕೇಳ್ಪಟ್ಟೆ ನೀನು ಯಾವಾಗ್ಲೂ ಬೈಬಲ್ ಹಿಡ್ಕೊಂಡು ಓಡಾಡ್ತಿರ್ತೀಯ ಅಂತಲ್ಲ, ಇಷ್ಟೊಂದು ದೇವ್ರ ಮೇಲೆ ಭಕ್ತಿ ಯಾವಾಗಿಂದ ಬಂತು ನಿನ್ಗೆ? ಎಲ್ಲ ಧರ್ಮಗಳು ಮೋಸ ಅಷ್ಟೇ. ಈ ಧರ್ಮಗಳು ಅಂತ ಯಾಕೆ ಮಾಡ್ಕೊಂಡಿದ್ದಾರೆ ಗೊತ್ತಾ? ಮನುಷ್ಯರಿಗೆ ಏನಾದ್ರೂ ಒಂದನ್ನ ಇಟ್ಕೊಂಡು ಭಯ ಪಡಿಸ್ಬೇಕಲ್ಲ, ಅದಕ್ಕೆ ಈ ಧರ್ಮಗಳನ್ನ ಮಾಡ್ಕೊಂಡಿರೋದು. ಧರ್ಮದ ಹೆಸರಲ್ಲಿ ಮನುಷ್ಯನ ಕಂಟ್ರೋಲ್ ಮಾಡ್ತಿದ್ದಾರೆ. ಈ ಧರ್ಮ ಅನ್ನೋದೆಲ್ಲ ಮೂಢನಂಬಿಕೆ ಮತ್ತೆ ಸುಳ್ಳು. ಆದ್ರೆ ನಾನು ನಿಜ ಹೇಳ್ತಾ ಇದ್ದೀನಿ, ನಾನು ಸತ್ಯವಂತ. ನಾನು ನಿಜವಾಗ್ಲೂ ಆ ಮಗುನ ಸೃಷ್ಟಿ ಮಾಡಿದೀನಿ. ಆ ತಾತ ಮುಂದೆ ಭಕ್ತ ಕೇಳ್ತಿರ್ತಾರೆ, ಹಾಗಾದ್ರೆ ಈಗ ಆ ಮಗು ಎಲ್ಲಿದೆ? ಡೈರೆಕ್ಟರ್ ಹೇಳ್ತಿರ್ತಾರೆ, ಏನ್ ಎಲ್ಲಿದೆ ಅಂದ್ರೆ ಅಂತ ಅನ್ಬಿಟ್ಟು ಅವ್ರು ನಗ್ತಿರ್ತಾರೆ. ನೀನೇ ಹೇಳ್ದಲ್ಲ ಚಿರಂಜೀವಿ ಮಗು ಇದೆ ಅಂತ, ಅದು ನಿಜವಾಗ್ಲೂ ಇದ್ರೆ ನೀನು ನನ್ಗೆ ಪ್ರೂವ್ ಮಾಡಿ ತೋರ್ಸು. ಡೈರೆಕ್ಟರ್ ಏನು ಮಾತಾಡಲ್ಲ. ಇದನ್ನ ನೋಡ್ಬಿಟ್ಟು ಆ ತಾತ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೋಡು ನಾನು ನಿನ್ಗೆ ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ. ಈ ಸತಿನೂ ನೀನ್ ನನ್ಗೇನಾದ್ರೂ ಪ್ರೂವ್ ಮಾಡಿ ತೋರಿಸ್ಲಿಲ್ಲ ಅಂದ್ರೆ ನೀನು ಮತ್ತೆ ಬೇಲಲ್ಲಿ ಆಚೆ ಹೋಗ್ಬಾರ್ದು, ಆ ತರ ಮಾಡ್ಬಿಡ್ತೀನಿ. ಡೈರೆಕ್ಟರ್ ಹೇಳ್ತಿರ್ತಾರೆ, ನಂಬಿಕೆ ನಮ್ಮೊಳಗೂ ಕೂಡ ವಿಶ್ವಾಸನ ತುಂಬುತ್ತೆ. ಕಣ್ಣಿಗೆ ಕಾಣದೇ ಇರೋದು ಕೂಡ ಸತ್ಯ ಅಂತ ನಂಬೋದು. ಡೈರೆಕ್ಟರ್ ಮುಂದೆ ಭಕ್ತ ಹೇಳ್ತಿರ್ತಾರೆ, ಯಾರು ನನ್ ಮೇಲೆ ನಂಬಿಕೆ ಇಡ್ತಾರೋ ಅವ್ರಿಗೆ ಪಕ್ಕ ಮೋಕ್ಷ ಸಿಗುತ್ತೆ. ಡೈರೆಕ್ಟರ್ ಮಾತಿಗೆ ಆ ತಾತ ಸುಮ್ನಾಗ್ಬಿಡ್ತಾರೆ. ಇಲ್ಲಿ ಅವರು ಸುಮ್ನೆ ಆಗಿರೋದನ್ನ ನೋಡಿ ಡೈರೆಕ್ಟರ್ ನಗ್ತಿರ್ತಾರೆ. ಸೀನ್ ಶಿಫ್ಟ್ ಆಗಿ ಈಗ ಲೀನಾ ತೋರಿಸ್ತಾರೆ. ಇಲ್ಲಿ ಅವನ್ ಮನ್ಸಲ್ಲಿ ಅವನೇ ಹೇಳ್ತಿರ್ತಾನೆ, ಆದ್ರೆ ನನಗ್ ಗೊತ್ತಿರೋ ಪ್ರಕಾರ ಆ ಮಗು ಹುಡ್ಗ ಆಗಿದ್ದ. ಈ ತರ ಹೇಳ್ಕೊಂಡೆ ಇಲ್ಲಿ ಅವನ್ ಕೈನ ಮಡಿಸ್ತಾ ಇರ್ತಾನೆ, ಅಂದ್ರೆ ಮುದ್ರತಿರ್ತಾನೆ. ಆ ವೇರೋಸ್ ಏನಿರುತ್ತೆ ಅದು ಕೂಡ ಮುದ್ರಕೂತಿರುತ್ತೆ. ಇಲ್ಲಿ ಒಳಗಡೆ ಜೆನಿ ಫುಲ್ ಎದ್ರುಕೊಂಡು ಆ ಕಡೆ ಈ ಕಡೆ ಓಡಾಡ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ಒಂದು ಮಗುನ ತೋರಿಸ್ತಾರೆ. ಆ ಮಗುಗೆ ಎಲೆಕ್ಟ್ರಿಕ್ ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಒಂದು ಚಿಕ್ಕ ಹುಡ್ಗನ್ನ. ಈ ಹುಡ್ಗ ಯಾರು ಅಂದ್ರೆ 3972ಗೆ ಅವ್ನ ಪವರ್ ನ ಕಂಟ್ರೋಲ್ ಮಾಡಕ್ ಆಗದೆ ಇರುವಾಗ ಒಂದು ಚೇರು ಹೊಡಿಯೋದಕ್ ಬರುತ್ತಲ್ಲ, ಆಗ ಅವನ್ನ ಕಾಪಾಡಿರ್ತಾರೆ ನೋಡಿ, ಅದೇ ಹುಡ್ಗ. ಇಲ್ಲಿ ಹುಡ್ಗ ಹೇಳ್ತಿರ್ತಾನೆ, ನೀನು ನನ್ ಬಗ್ಗೆ ಯೋಚನೆ ಮಾಡ್ಬೇಡ, ನಾನು ಸಾಯೋದಿಲ್ಲ. ಈಗ ಲೀನ ತೋರಿಸ್ತಾರೆ. ಇಲ್ಲಿ ಹೇಳ್ತಿರ್ತಾನೆ, ಇದನ್ನೆಲ್ಲ ಕಂಡುಹಿಡಿಯೋದಕ್ಕೆ ನನ್ನ ಹತ್ರ ಇರೋದು ಒಂದೇ ಒಂದು ಸೊಲ್ಯೂಷನ್. ಈ ತರ ಹೇಳ್ಕೊಂಡು ಲೀ ಏನಿರ್ತಾನೆ ಅವ್ನ ಕೈನ ಫುಲ್ ಮುಷ್ಟಿ ಮಾಡ್ತಾನೆ. ಆಗ ವೇರೋಸ್ ಕೂಡ ಬಿದ್ದು ನೆಲಸಮ ಆಗ್ಬಿಡುತ್ತೆ. ನಮ್ಗೆ ಬೋರ್ ಅವ್ರ ತಂದೆನ ತೋರಿಸ್ತಾರೆ. ಈ ತರ ಎಲ್ಲ ಆಗ್ತಿರೋದನ್ನ ನೋಡಿ ಅವರು ಕೂಡ ಕಾರಿಂದ ಕೆಳಗಿಳದ್ ಬರ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ಲೀನ ತೋರಿಸ್ತಾರೆ. ಯಾವಾಗ ವೇರೋಸ್ ಫುಲ್ ಬಿದ್ದು ನೆಲಸಮ ಆಗುತ್ತೋ ಅವನು ಅಲ್ಲಿಗೆ ಹೋಗಿ ಅಲ್ಲಿರೋ ಎಲ್ಲಾ ವಸ್ತುಗಳನ್ನ ಆ ಕಡೆ ಈ ಕಡೆ ತಳ್ತಿರ್ತಾನೆ ಜೆನಿಗೆ ಏನಾಗಿದೆ ಅಂತ ನೋಡೋದಕ್ಕೆ. ಅಲ್ಲಿ ನೋಡಿದ್ರೆ ಜೆನಿ ಇರೋದೇ ಇಲ್ಲ. ಅವನು ಸುತ್ತಮುತ್ತ ಎಲ್ಲಾ ಕಡೆನೂ ನೋಡ್ತಿರ್ತಾನೆ, ಆದ್ರೆ ಜೆನಿ ಮಾತ್ರ ಕಾಣಿಸ್ತಿರಲ್ಲ. ಇದನ್ನ ನೋಡ್ತಾ ಅವನು ಫುಲ್ ಶಾಕ್ ಅಲ್ಲಿ ನಿಂತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ನಮ್ಗೆ ಜೆನಿನ ತೋರಿಸ್ತಾರೆ. ಇಲ್ಲಿ ಜೆನಿ ದೇವ್ರ ಹತ್ರ ಪ್ರೇಯರ್ ಮಾಡ್ಕೋತಿರ್ತಾಳೆ. ಆಗ ಮಧ್ಯದಲ್ಲಿ ವ್ಯಕ್ತಿ ಏನಿರ್ತಾನಲ್ಲ ಅವನು ಗನ್ ಶೂಟ್ ನ ಮಾಡ್ಬಿಡ್ತಾನೆ. ಜೆನಿ ಭಯಕ್ಕೆ ಅವಳು ಕವರ್ ಮಾಡ್ಕೋತಾಳೆ. ಆಗ ಅವಳ್ದು ಏನ್ ಜರ್ಕಿನ್ ಹಾಕಿರ್ತಾಳೆ, ಆ ಜರ್ಕಿನಿಗೆ ಬುಲೆಟ್ ತೂತಾಗಿ ಮುಂದಕ್ಕೆ ಹೊರಟೋಗುತ್ತೆ. ಇಲ್ಲಿ ಅವಳು ಮತ್ತೆ ಟ್ರಾನ್ಸ್ಪೋರ್ಟ್ ಆಗ್ಬಿಟ್ಟಿರ್ತಾಳೆ. ಬೋಟ್ ಅಲ್ಲಿ ಇದ್ದಿದ್ 3 ಜನನು ತುಂಬಾನೇ ಗನ್ ಶೂಟ್ ನ ಮಾಡ್ತಾರೆ. ಅವರು ಕಂಟಿನ್ಯೂಸ್ ಆಗಿ ಗನ್ ಅಲ್ಲಿ ಶೂಟ್ ಮಾಡ್ತಾನೆ ಇರ್ತಾರೆ. ಆದ್ರೆ ಅದು ಜೆನಿಗೆ ಒಂದು ತಾಗಿರಲ್ಲ. ಸೊ ಅವರು ಗನ್ ಶೂಟ್ ನ ನಿಲ್ಲಿಸಿದಾಗ ಮಧ್ಯದಲ್ಲಿರೋ ವ್ಯಕ್ತಿ ಕೇಳ್ತಿರ್ತಾನೆ, ಎಲ್ಲಿ ಗೊದ್ಲವಳು, ಹೆಂಗ್ ಮಾಯ ಆದ್ಲವಳು, ಸುತ್ತಮುತ್ತ ಎಲ್ಲಾ ಕಡೆ ನೀರಿದೆ ಅಂತ ಹೇಳ್ತಿರ್ತಾರೆ. ಆಗ ಅಲ್ಲಿರೋರು ನನ್ಗೇನ್ ಗೊತ್ತು ಅಂತ ಅವಳನ್ನ ಹುಡುಕ್ತಿರ್ತಾರೆ. ಸೀನ್ ಶಿಫ್ಟ್ ಆಗಿ ಜೆನಿ ಲೀ ಹತ್ರ ಬರ್ತಾಳೆ. ಇಲ್ಲಿ ಅವಳು ಲೀ ಗಿಂತ ಸ್ವಲ್ಪ ದೂರದಲ್ಲಿ ಅಂದ್ರೆ ಆ ವೇರೋಸ್ ಗಿಂತ ಒಂಚೂರ್ ಪಕ್ಕದಲ್ಲಿ ಅವಳು ಟ್ರಾನ್ಸ್ಪೋರ್ಟ್ ಆಗಿರ್ತಾಳೆ. ಇದನ್ನೆಲ್ಲ ಇಲ್ಲಿ ಬೋರ್ ಅವ್ರ ತಂದೆ ಕದ್ದಿಕೊಂಡು ನೋಡ್ತಿರ್ತಾರೆ. ಯಾವಾಗ ಜೆನಿ ರಪ್ ಅಂತ ಈ ತರ ಟ್ರಾನ್ಸ್ಪೋರ್ಟ್ ಆಗಿ ವಾಪಸ್ ಬರ್ತಾಳೋ ಆಗ ಈ ಬೋರ್ ಅವ್ರ ತಂದೆ ಫುಲ್ ಎದ್ರುಕೋಬಿಡ್ತಾರೆ. ಜೆನಿ ಈ ತರ ಟ್ರಾನ್ಸ್ಪೋರ್ಟ್ ಆಗಿ ಬಂದಿರೋದನ್ನ ದೂರದಲ್ಲೇ ನಿಂತ್ಕೊಂಡು ನೋಡ್ತಿದ್ದ ವ್ಯಕ್ತಿ ಕೂಡ ಅಬ್ಸರ್ವ್ ಮಾಡ್ತಾನೆ. ಇಲ್ಲಿ ಜೆನಿ ಬಂದಾಗ ಫಸ್ಟ್ ಗನ್ ಏನಾದ್ರೂ ಅವಳಿಗೆ ಬಿದ್ದಿದ್ಯಾ ಅಂದ್ರೆ ಗನ್ ಶೂಟ್ ಬಿದ್ದಿದ್ಯಾ ಅಂತ ಅವಳು ಹೊಟ್ಟೆ ಹಿಡ್ಕೊಂಡೆಲ್ಲ ನೋಡ್ಕೋತಿರ್ತಾಳೆ. ಯಾವಾಗ ಅವಳು ನೋಡ್ಕೋತಿರ್ತಾಳೆ ಆಗ ಅವಳು ಹಾಕಿರೋ ಸ್ವೆಟರ್ ಅಲ್ಲಿ ಗನ್ ಶೂಟ್ ಆಗಿ ಹೋಗಿರುತ್ತಲ್ಲ, ಅದ್ರದ್ದು ಹೋಲ್ ಆಗಿರುತ್ತೆ. ಅದ್ರೊಳಗಡೆ ಅವಳು ಬೆರಳಾಕಿ ನೋಡ್ತಿರ್ತಾಳೆ. ಆಗ ಅವಳು ನೆನಪಿಸ್ಕೋತಾಳೆ ಗನ್ ಶೂಟ್ ಆದಾಗ ಆ ಜರ್ಕಿನಿಂದನೇ ಹೋಗಿತ್ತು ಅನ್ನೋದನ್ನ. ಜೆನಿ ಸುತ್ತಮುತ್ತ ನೋಡಿದಾಗ ಅವಳಿಗೆ ಬೇರೆ ಯಾರು ಕಾಣಿಸೋದಿಲ್ಲ ಲೀನ ಬಿಟ್ಟು. ಅದಕ್ಕೆ ಜೆನಿ ಲೀ ಇರೋ ಕಡೆ ನಡ್ಕೊಂಡು ಹೋಗ್ತಿರ್ತಾಳೆ. ಇದನ್ನ ನೋಡಿ ಬೋರ್ ಅವ್ರ ತಂದೆ ಕಾರ್ ಹತ್ರನೇ ಜೆನಿ ಅಂತ ನಿಧಾನಕ್ಕೆ ಕೂಗ್ಬಿಟ್ಟು ಹಾಗೆ ಹಚ್ಕೋಬಿಡ್ತಾರೆ. ಲೀ ಫುಲ್ ಟೆನ್ಷನ್ ಅಲ್ಲಿ ಜೆನಿ ಎಲ್ಲೋದ್ಲು ಅಂತ ಆ ಕಡೆ ಈ ಕಡೆ ಹುಡುಕ್ತಿರ್ತಾನೆ. ಇಲ್ಲಿ ಜೆನಿ ಹಿಂದೆಯಿಂದ ಬಂದ್ಬಿಡ್ತಾಳೆ. ಅವಳು ಏನು ಮಾತಾಡೋದೇ ಇಲ್ಲ. ಅವಳು ಸ್ವೆಟರ್ ಅಲ್ಲಿ ಆಗಿರೋ ಹೋಲಿಗೆ ಬೆರಳಾಕೊಂಡು ಅದನ್ನ ನೋಡ್ಕೊಂಡು ಲೀ ಮೇಲೆ ಕೈ ಇಟ್ಬಿಡ್ತಾಳೆ. ಇಲ್ಲಿ ಲೀ ಫುಲ್ ಎದ್ರುಕೊಂಡು ಜೆನಿನ ಗಾಳಿಗೆ ಹಾರಿಸ್ಬಿಡ್ತಾನೆ. ಅವನ ಹತ್ರ ಇರೋ ಪವರ್ ಅಲ್ಲಿ ಜೆನಿನ
ಮೈನ ತೆಳ್ದಾಗ ಅವಳು ತುಂಬಾ ದೂರಕ್ಕೆ ತೇಲ್ಕೊಂಡು ಹೋಗ್ತಿರ್ತಾಳೆ. ಇಲ್ಲಿ ಲೀ ಏನಿರ್ತಾನೆ ಅವನು ಫುಲ್ ಶಾಕ್ ಅಲ್ಲಿ ಹಾಗೆ ನಿಂತ್ಕೊಂಡ್ಬಿಟ್ಟಿರ್ತಾನೆ. ಇಲ್ಲಿ ಬೋರ್ ಅವ್ರ ತಂದೆ ಅಂತೂ ಫುಲ್ ಎದ್ರುಕೊಂಡ್ಬಿಟ್ಟಿರ್ತಾರೆ. ಅವರು ಜನಿ ಈ ತರ ಹಾರ್ಕೊಂಡು ಹೋಗ್ತಿರೋದನ್ನ ನೋಡ್ತಿರ್ತಾರೆ. ಇಲ್ಲಿ ಜನಿ ಏನಿರ್ತಾಳೆ ಅವಳು ಆರಾಮಾಗಿ ಆಕಾಶನ ನೋಡ್ಕೊಂಡು ಮಲ್ಕೋತಾರಲ್ಲ ಆ ತರ ಸ್ಟೈಲ್ ಅಲ್ಲಿ ಹೋಗ್ತಾ ಇರ್ತಾಳೆ. ಇಲ್ಲಿ ಅವಳು ಫುಲ್ ಫೀಲ್ ಅಲ್ಲಿ ಹೋಗ್ತಿರ್ತಾಳೆ. ಇವಳು ಗಾಳಿಲಿ ತೇಲ್ಕೊಂಡು ಹೋಗ್ತಿರ್ತಾಳೆ. ಮೇಲಿರೋ ಆಕಾಶನ ನೋಡ್ಕೊಂಡು ಅವಳು ನಗ್ತಾ ಕಣ್ ಮುಚ್ಕೋತಾಳೆ. ಒಬ್ಬ ವ್ಯಕ್ತಿದು ವಾಯ್ಸ್ ಬರ್ತಿರುತ್ತೆ 3972 ಅದು ಅವನೇ ಅಂತ ಹೇಳ್ತಿರ್ತಾರೆ. ಆ ವ್ಯಕ್ತಿ ವಾಯ್ಸ್ ನ ಕೇಳಿಸ್ಕೊಂಡು ಒಂದ್ ಹುಡುಗಿ ಓಡ್ ಬರ್ತಿರ್ತಾಳೆ. ಇಲ್ಲಿ ಅವಳಿಗೆ ಒಂದ್ ಕಣ್ಣು ಒಂದ್ ಸ್ವಲ್ಪ ವಿಯರ್ಡ್ ಆಗಿ ಕಾಣಿಸ್ತಿರುತ್ತೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ ನಿಜವಾಗ್ಲೂನಾ ಅವನೇನಾ ಅದು ನಿನ್ಗೆ ಕನ್ಫರ್ಮ್ ಆಗಿ ಗೊತ್ತಾ ಅದು ಅವನೇ ಅಂತ. ಇಲ್ಲಿ ಇನ್ನೊಬ್ಳು ಹುಡುಗಿ ಬುಕ್ ನ ಓದ್ತಿರ್ತಾಳೆ. ಅವಳು ಕೇಳ್ತಿರ್ತಾಳೆ ನಿನ್ಗೆ ಗೊತ್ತಾ ಅವ್ನ್ ಯಾರು ಅಂತ. ಅದಕ್ಕೆ ರೆಡ್ ಟಾಪ್ ಹಾಕಿರೋ ಲೇಡಿ ಹೇಳ್ತಿರ್ತಾಳೆ ನಿನ್ಗೆ ಗೊತ್ತಿಲ್ವಾ ಅವನಿಂದಾನೆ ತಾನೇ ಪಾಲೋಗೆ ತುಂಬಾ ಕೋಪ ಬರ್ತಿದ್ದು. ಯಾವಾಗ 3972ಗೆ ಅವ್ನ್ ಪವರ್ ಬಂತು ಅವನು ಅದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ನಮ್ ಡ್ಯಾಡಿ ಅವನ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ರು, ಅವನಿಗೆ ಜಾಸ್ತಿ ಪ್ರೀತಿ ಕೊಡ್ತಿದ್ರು. ಈಗ ನಮ್ಗೆ ತೋರಿಸ್ತಾರೆ ಲೀನಾ ಫಾಲೋ ಮಾಡ್ತಿದ್ನಲ್ಲ ಆ ವ್ಯಕ್ತಿ, ಇಲ್ಲಿ ಅವನ ಹೆಸರೇ ಪಾಲು. ಇಲ್ಲಿ ಅವನು ಹೇಳ್ತಿರ್ತಾನೆ ನಿನ್ ನಾನ್ ಸೆನ್ಸ್ ನ ನಿಲ್ಸು. ಆ ಲೇಡಿ ಏನಿದ್ದಾಳೆ ಅವಳು ನಡ್ಕೊ ಬರ್ತಾ ಹೇಳ್ತಿರ್ತಾಳೆ ನಿಮ್ಗೇನೋ ಸಸ್ಪಿಷಿಯಸ್ ಅಂತ ಅನ್ನಿಸ್ತಾ ಇಲ್ವಾ, ಅವನು ಮತ್ತೆ ಯಾಕೆ ವಾಪಸ್ ಬಂದಿರ್ಬೋದು, ನೀನ್ ಅವನ್ನ ಏನಾದ್ರೂ ಕೇಳಿದ್ಯಾ ಅಂತ ಅವಳು ಪಾಲುನ ಕೇಳ್ತಿರ್ತಾಳೆ. ಇಲ್ಲಿ ಪಾಲು ಏನಿರ್ತಾನೆ ಅವನು ಗೇಮ್ ಮಾಡ್ಕೊಂಡ್ ಕೂತಿರ್ತಾನೆ. ಅದ್ರಲ್ಲಿ ಅವನು ಸೋತೋಗ್ತಾನೆ. ಸೊ ಆಗ ಅವನು ಕೋಪದಲ್ಲಿ ಅದನ್ನ ಬಿಸಾಕ್ತಾ ಹೇಳ್ತಿರ್ತಾನೆ ನಾನು ಅವನ್ನ ನೋಡ್ದೆ ಅವನು ಒಂದು ವೇರಿಯಂಟ್ ನ ಆರಿಸ್ತಾ ಇದ್ದ. ಇಲ್ಲಿ ವೇರಿಯಂಟ್ ಅಂದ್ರೆ ಅದೇ ಸೂಪರ್ ಪವರ್ಸ್ಗೋಸ್ಕರ ಎಕ್ಸ್ಪೆರಿಮೆಂಟ್ ಗೆ ಮಕ್ಳನ್ನ ಕರ್ಕೊಂಡ್ ಹೋಗಿರ್ತಾರಲ್ಲ ಅವ್ರನ್ನ ಇಲ್ಲಿ ವೇರಿಯಂಟ್ ಅಂತ ಹೇಳ್ತಿದ್ದಾರೆ. ನನ್ಗನ್ಸುತ್ತೆ ಅವನೇನೋ ಕಂಡುಹಿಡಿಬೇಕು ಅಂತ ಇದನ್ನೆಲ್ಲ ಮಾಡ್ತಿದ್ದಾನೆ. ನಿನ್ಗೇನ್ ಅನ್ಸುತ್ತೆ ಅಂತ ಅವನು ರೆಡ್ ಕಲರ್ ಡ್ರೆಸ್ ಹಾಕಿರ್ತಾರಲ್ಲ ಹುಡುಗಿ ಕಡೆ ತಿರ್ಗಿ ಕೇಳ್ತಿರ್ತಾನೆ. ಪಾಲುನೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಅಪ್ಪ ಏನಾದ್ರು ಅಂತ. ಆಗ ರೆಡ್ ಡ್ರೆಸ್ ಹಾಕಿರೋ ಹುಡುಗಿ ಹೇಳ್ತಿರ್ತಾಳೆ ಇಲ್ಲ ಸಾಧ್ಯ ಇಲ್ಲ, ಅಪ್ಪ ನಮ್ಗೆ ಏನು ಹೇಳ್ದಲೆ ನಮ್ ಜೊತೆಗೆ ಬೇರೆ ಯಾರನ್ನು ಜಾಯಿನ್ ಮಾಡ್ಕೊಳ್ಳಲ್ಲ. ಅವಳು ಬುಕ್ ಓದ್ತಿದ್ದ ಹುಡುಗಿ ಕಡೆ ತಿರುಗ್ಬಿಟ್ಟು ಮಾಡ್ಕೊಳ್ಳಲ್ಲ ಅಲ್ವಾ ಅಂತ ಕೇಳ್ತಿರ್ತಾಳೆ. ರೆಡ್ ಡ್ರೆಸ್ ಹಾಕಿರೋ ಲೇಡಿ ಕಂಟಿನ್ಯೂ ಮಾಡ್ತಾ ನಿಧಾನಕ್ಕೆ ಕೇಳ್ತಿರ್ತಾಳೆ ನಿಂಗೆ ಇದ್ರ ಬಗ್ಗೆ ಏನಾದ್ರು ಗೊತ್ತಿದ್ಯಾ. ಅದಕ್ಕೆ ಆ ಬುಕ್ ಓದ್ತಿದ್ದ ಲೇಡಿ ಹೇಳ್ತಿರ್ತಾಳೆ ನಾನು ಇದ್ರ ಬಗ್ಗೆ ಎಲ್ಲ ಪತ್ತೆ ಮಾಡ್ತೀನಿ, ಅಲ್ಲಿವರೆಗೂ ನೀವಿಬ್ರು ಸ್ವಲ್ಪ ಬಾಯಿ ಮುಚ್ಕೊಂಡಿರಿ. ಆಗ ಒಬ್ಬ ವ್ಯಕ್ತಿದು ವಾಯ್ಸ್ ಕೇಳಿಸುತ್ತೆ ಏನ್ ಕಣ್ಣು ಹಿಡಿಬೇಕು ನೀವು ಅಂತ. ಇಲ್ಲಿ ಅವ್ರು 3 ಜನನು ಎದ್ ನಿಂತ್ಕೊಂಡು ಆ ಕಡೆ ತಿರುಗಿದಾಗ ಅಲ್ಲಿ ಡೈರೆಕ್ಟರ್ ಬಂದಿರ್ತಾರೆ. ಬುಕ್ ಓದ್ತಿದ್ಲಲ್ಲ ಅವಳು ಹೇಳ್ತಿರ್ತಾಳೆ ಅಪ್ಪ ಅದು ಹೊಸ ವೇರಿಯಂಟ್ ಬಗ್ಗೆ ನಮ್ಗೆ ಗೊತ್ತಾಗಿದೆ, ಅದ್ರ ಬಗ್ಗೆ ಮಾತಾಡ್ತಿದ್ವಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಡೈರೆಕ್ಟರ್ ಹೇಳ್ತಿರ್ತಾರೆ ಏನೋ ವೇರಿಯಂಟ್ ಬಗ್ಗೆ ಗೊತ್ತಾಗಿದ್ಯಾ, ಹೋಗು ಅವ್ರನ್ನ ಹಿಡ್ಕೊಂಡ್ ಬನ್ನಿ, ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ದೀರಾ. ಪಾಲು ಹೇಳ್ತಿರ್ತಾನೆ ಅಪ್ಪ ಆಯ್ತು ಈಗ್ಲೇ ಹೋಗ್ತಾ ಇದೀವಿ. ಪಾಲು ಅಲ್ಲಿಂದ ವೇರಿಯಂಟ್ ನ ಹುಡಿಕೊಂಡು ಅಲ್ಲಿಂದ ಹೋಗ್ತಾನೆ. ಆಮೇಲೆ ರೆಡ್ ಡ್ರೆಸ್ ಹಾಕಿರೋಳು ಅಲ್ಲೇ ಸೋಫಾ ಮೇಲೆ ಕುತ್ಕೋತಾಳೆ. ಮತ್ತೆ ಬುಕ್ ಓದ್ತಿದ್ದಳು ಡೈರೆಕ್ಟರ್ ಜೊತೆ ಡೈರೆಕ್ಟರ್ ರೂಮಿಗೆ ಹೋಗ್ತಿರ್ತಾಳೆ. ಆ ರೆಡ್ ಡ್ರೆಸ್ ಹಾಕಿರೋಳು ಸೋಫಾ ಮೇಲೆ ಕುತ್ಕೊಂಡು ತಿಂತ ಏನೋ ಸ್ವಲ್ಪ ವಿಯರ್ಡ್ ಆಗಿ ಅನಿಸ್ತಿದ್ಯಲ್ಲ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಜೆನಿ ಕಣ್ಗಳನ್ನ ತೋರಿಸಿರ್ತಾರೆ. ಇಲ್ಲಿ ಅವಳು ಮಲ್ಗಿರ್ತಾಳೆ. ಈಗ ನಿಧಾನಕ್ಕೆ ಎದ್ದೊಳ್ತಿರ್ತಾಳೆ. ಅವಳು ಕಣ್ಬಿಟ್ಟಾಗ ಒಂದು ಗೋಡೆಯಲ್ಲಿ ಹೋಲಾಗಿರುತ್ತೆ, ಅದ್ರೊಳಗಡೆ ಪಾರಿವಾಳ ಕೂತಿರುತ್ತೆ. ಇಲ್ಲಿ ಅವಳು ಪಾರಿವಾಳನ ನೋಡಿ ಎದ್ರುಕೊಬಿಡ್ತಾಳೆ. ಅವಳು ಜೋರಾಗಿ ಉಸಿರು ಬಿಟ್ಟಾಗ ಪಾರಿವಾಳ ಹಾರೋಗುತ್ತೆ. ಯಾವಾಗ ಪಾರಿವಾಳ ಹಾರೋಗುತ್ತಾ ಆವಾಗ ಯಾಂಗ್ಸಿ ಹೇಳ್ತಿರ್ತಾನೆ ಎದ್ಯಾ, ನನ್ಗಂತೂ ಒಂದ್ ಅರ್ಥ ಆಗ್ಲಿಲ್ಲ, ನೀನು ಮಲ್ಕೊಂಡಿದ್ಯಾ ಇಲ್ಲ ಪ್ರಜ್ಞೆ ತಬ್ಬಿದ್ದೋಗಿದ್ಯೋ. ಜೆನಿ ಫುಲ್ ಶಾಕ್ ಅಲ್ಲಿ ಗೋಡೆನ ನೋಡ್ಕೊಂಡು ಕೇಳ್ತಿರ್ತಾಳೆ ನಿನ್ ಗೋಡೆಗೆ ಏನಾಗಿದೆ ಅಂತ. ಅದಕ್ಕೆ ಯಾಂಗ್ಸಿ ನಗ್ತಾ ಹೇಳ್ತಿರ್ತಾನೆ ನಾನಂತೂ ನಿಧಾನಕ್ಕೆ ಎಸ್ತೆ, ಅದ್ರ ಸೋಡಾ ಕ್ಯಾನು ಗೋಡೆಗೆ ತಾಗಿ ಹೋಲ್ ಮಾಡ್ಕೊಂಡು ಆ ಕಡೆ ಹೋಗ್ಬಿತ್ತು ಅಂತ ನಗ್ತಾ ಹೇಳ್ತಿರ್ತಾನೆ. ಜೆನಿ ಶಾಕ್ ಅಲ್ಲಿ ಕೇಳ್ತಿರ್ತಾಳೆ ನಾನು ಇಲ್ಲೇನ್ ಮಾಡ್ತಿದ್ದೀನಿ ಅಂತ. ಅದಕ್ಕೆ ಯಾಂಗ್ಸಿ ಹೇಳ್ತಿರ್ತಾನೆ ಮಿಸ್ಟರ್ ಸಾನ್ ನಿನ್ನ ಇಲ್ಲಿ ಬಿಟ್ಟೋದ್ರು. ಜೆನಿ ಇಲ್ಲಿ ಫುಲ್ ಭಯದಲ್ಲಿ ಎದ್ದು ಆ ಕಡೆ ಈ ಕಡೆ ಎಲ್ಲ ಒಳ್ಳಾಡ್ತಿರ್ತಾಳೆ. ಆಮೇಲೆ ಅವಳು ಏತು ಕುತ್ಕೊಂಡು ಅವಳು ಜರ್ಕಿನಲ್ಲಿ ಹೋಲ್ ಆಗಿರುತ್ತಲ್ಲ ಅದ್ರೊಳಗಡೆ ಬೆಟ್ಟಾಕಿ ನೋಡ್ತಿರ್ತಾಳೆ. ಇದೊಳಗೆ ಕನ್ಸ ನಿಜನ ಅಂತ ಗೊತ್ತಾಗ್ತಿರಲ್ಲ, ಅದಕ್ಕೆ ಅವಳು ಈ ತರ ಎಲ್ಲ ಆಡ್ತಿರ್ತಾಳೆ. ಅವಳು ಆ ಹೋಲೊಳಗಡೆ ಬೆಳ್ಳಾಗ್ದಾಗ ಯಾವಾಗ ಅವಳಿಗೆ ಕನ್ಫರ್ಮ್ ಆಗುತ್ತೆ ಅವಳು ಕಾಣ್ತಿದ್ದು ಕನ್ಸಲ್ಲ ನಿಜ ಇದೆಲ್ಲ ನಡೆದಿರೋದು ಅಂತ ಅವಳಿಗೆ ಗೊತ್ತಾಗುತ್ತೋ ಆಗ ಅವಳು ಯಾಂಗ್ಸಿಗೆ ಹೇಳ್ತಿರ್ತಾಳೆ ರಾಬಿನ್ ನಾನ್ ನಿನ್ಗೆ ಏನೋ ಹೇಳ್ಬೇಕು. ರಾಬಿನ್ ಹೇಳು ಅಂತ ಕೇಳ್ತಿರ್ತಾನೆ. ಅದಕ್ಕೆ ಜೆನಿ ಹೇಳ್ತಿರ್ತಾಳೆ ನಾನು ಅರ್ಧಂಬರ್ಧ ಸತ್ತಿರ್ಲಿಲ್ಲ, ಟೈಮ್ ಟ್ರಾವೆಲ್ ಕೂಡ ಮಾಡ್ತಿರ್ಲಿಲ್ಲ. ಇದಕ್ಕೆ ರಾಬಿನ್ ಹೇಳ್ತಿರ್ತಾನೆ ನನಗ್ ಗೊತ್ತಿತ್ತು ಇದೇನ್ ಸೀರಿಯಲ್ ಆತರ ಎಲ್ಲ ಆಗಕ್ಕೆ, ಇದು ರಿಯಲ್ ಜೀವನ. ಆಗ ಜೆನಿ ಫುಲ್ ಶಾಕ್ ಅಲ್ಲಿ ನಾನು ಟೆಲಿಪೋರ್ಟ್ ಆಗಿದ್ದೆ ಅಂತ ಹೇಳ್ತಾಳೆ. ಜೆನಿ ಮದ್ನ ಕೇಳಿ ರಾಬಿನ್ ಫುಲ್ ಶಾಕ್ ಆಗಿ ಜೆನಿ ಕಡೆಗೆ ತಿರುಗಿ ನೋಡ್ತಿರ್ತಾನೆ. ಇಲ್ಲಿ ಜೆನಿ ಕೂಡ ಫುಲ್ ಶಾಕ್ ಅಲ್ಲಿ ಹಾಗೆ ರಾಬಿನ್ ನ ನೋಡ್ತಿರ್ತಾಳೆ. ಇಲ್ಲಿ ಇವರಿಬ್ರು ಒಬ್ರನ್ನೊಬ್ರು ಹೀಗೆ ಫುಲ್ ಶಾಕ್ ಅಲ್ಲಿ ನೋಡ್ಕೋತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಿನ್ಹೋನ ತೋರಿಸ್ತಾರೆ. ಇಲ್ಲಿ ಅವಳು ಲೆಕ್ಕ ಹಾಕ್ತಿರ್ತಾಳೆ. ಅಲ್ಲಿ ಬೋರ್ ಅವ್ರ ತಂದೆ ಕೂಡ ಇರ್ತಾರೆ. ಇಲ್ಲಿ ಒಂದು ಲಾಸ್ಟ್ ಬೊಕ್ಕೆ ಇರುತ್ತೆ, ಅದನ್ನ ತಗೊಂಡ್ಬಂದು ಅವರು ಟೇಬಲ್ ಮೇಲೆ ಇಡ್ತಿರ್ತಾರೆ. ಆಮೇಲೆ ಅವರು ಅವ್ರ ವೈಫ್ ನ ಮಾತಾಡ್ಸೋದಕ್ಕೆ ಅಂತ ಮುಟ್ತಾರೆ. ಆದ್ರೆ ಅವಳು ಏನು ರೆಸ್ಪಾನ್ಸ್ ಮಾಡದೆ ಸುಮ್ನೆ ಲೆಕ್ಕ ಹಾಕ್ತಾ ಬುಕ್ ನೆಲ್ಲ ಎತ್ತಿಡ್ತಾ ಅಮೌಂಟ್ ನೆಲ್ಲ ಬ್ಯಾಗಿಗೆ ಇಡ್ತಿರ್ತಾಳೆ. ಮಿಸ್ಟರ್ ಸಾನ್ ಮುಂದೆ ಹೋಗಿ ಟೇಬಲ್ ಮೇಲೆ ಇರೋ ಗ್ಲೌಸ್ ನ ತಗೊಂಡು ಹೋಗಕ್ಕೆ ಅಂತ ಹೋಗ್ತಾರೆ. ಆಮೇಲೆ ಮತ್ತೆ ಉಲ್ಟಾ ತಿರುಗ್ಬಿಟ್ಟು ಹೇಳ್ತಿರ್ತಾರೆ ನಾನು ಎಲ್ಲಾ ಫ್ಲವರ್ಸ್ ಬೊಕ್ಕೆಗಳನ್ನ ಈಗ ತಲುಪಿಸಿದೀನಿ ತಾನೆ, ಡೆಲಿವರಿ ಮಾಡಿದೀನಿ ತಾನೆ, ಈಗಾದ್ರೂ ಕೋಪನ ಕಮ್ಮಿ ಮಾಡ್ಕೊಂಡು ಮಾತಾಡ್ಸು. ಮಿನ್ನ ಬಟ್ಟೆನ ಕೊಡುತ್ತಾ ಹೇಳ್ತಿರ್ತಾಳೆ ಬರ್ಡೇ
ಪಾರ್ಟಿಗೆ ಬೇಕಾಗಿರೋ ಫ್ಲವರ್ಸ್ ಬರ್ಡೇ ಪಾರ್ಟಿ ಎಲ್ಲ ಮುಗಿದ್ಮೇಲೆ ಕೊಟ್ರೆ ಏನ್ ಪ್ರಯೋಜನ. ಮಿಸ್ಟರ್ ಸಾನ್ ಕಾಮಿಡಿ ಮಾಡ್ತಾ ಹೇಳ್ತಿರ್ತಾರೆ, ನೆಕ್ಸ್ಟ್ ವರ್ಷ ಯೂಸ್ ಆಗುತ್ತಲ್ಲ ಬಿಡು ಅಂತ. ಈ ಮಾತಿಗೆ ಮಿನೋಯಿಗೆ ಕೋಪ ಬಂದ್ಬಿಡುತ್ತೆ, ಅವಳು ಪಿತ್ತ ನತ್ತಿಗೆ ಏರ್ಬಿಡುತ್ತೆ. ಇಲ್ಲಿ ಅದಕ್ಕೆ ಅವಳು ಕೋಪದಲ್ಲಿ ಹೇಳ್ತಿರ್ತಾಳೆ, ನೋಡು ನನ್ ಮಗಳು ತಂದೆ ಇಲ್ದೇ ಇರೋ ತಬ್ಲಿ ತರ ಬೆಳಿಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನು ನಿನ್ನ ಸಹಿಸ್ಕೊತಾ ಇದ್ದೀನಿ. ಆದ್ರೆ ಎಲ್ಲದಕ್ಕೂ ಒಂದ್ ಲಿಮಿಟ್ ಇರುತ್ತೆ, ಅದನ್ನ ಕ್ರಾಸ್ ಮಾಡಬೇಡ. ಅದಕ್ಕೆ ಬೋರಾ ಅವ್ರ ತಂದೆ ಒಂದು ಪಾಟ್ ಹತ್ರ ಹೋಗ್ತಾ ಬಟ್ಟೆಯಲ್ಲಿ ಅದನ್ನ ಒರೆಸ್ತಾ ಹೇಳ್ತಿರ್ತಾರೆ, ನಾನು ಏನ್ ಮಾಡ್ಲಿ, ನಾನು ಕೂಡ ಫ್ಲವರ್ಸ್ ನೆಲ್ಲ ಡೆಲಿವರಿ ಮಾಡ್ಬೇಕು ಅಂತಾನೆ ಹೊರಟಿದ್ದು. ಆದ್ರೆ ಸಡನ್ ಆಗಿ ನನ್ನ ಫ್ರೆಂಡ್ ಅವ್ರ ತಂದೆಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ಅವರು ತೀರ್ಕೊಬಿಟ್ರು, ಅಲ್ಲಿಗೆ ಹೋಗ್ಲೇಬೇಕಾಯ್ತು ಅಂತ ಹೇಳ್ತಿರ್ತಾನೆ. ಆಗ ಅವ್ನ್ ಕೈ ಏನ್ ಬಾಟಲ್ ಹಿಡ್ಕೊಂಡಿರ್ತಾನೆ ಅದು ಹಂಗೆ ಕಚ್ಕೊಬಿಡುತ್ತೆ. ವಿನಯ್ ಕೋಪ ಮಾಡ್ಕೊಂಡು ಅಳ್ಕೊಂಡು ಹೇಳ್ತಿರ್ತಾಳೆ, ಅಲ್ಲ ಎಲ್ಲಾರ್ಗೂ ಗೊತ್ತು ನಿನ್ಗೆ ಯಾರು ಫ್ರೆಂಡ್ ಇಲ್ಲ ಅಂತ, ಆದ್ರೂ ಯಾವಾಗ್ಲೂ ನಿನ್ ಫ್ರೆಂಡ್ ಅವ್ರ ತಂದೆ ತೀರ್ಕೊಂಡ್ರು ಅಂತೀಯಲ್ಲ, ಅವ್ರು ಯಾರು ಅಂತ ಕೇಳ್ತಿರ್ತಾಳೆ. ಬೋರಾ ಅವ್ರ ತಂದೆ ಮತ್ತೆ ಮೇಂಟೈನ್ ಮಾಡ್ತಾ ಹೇಳ್ತಿರ್ತಾರೆ, ನೋಡು ನನ್ಗೆ ಎಷ್ಟೊಂದ್ ಜನ ಫ್ರೆಂಡ್ಸ್ ಅವ್ರ ಅಮ್ಮಂದಿರು ಎರಡೆರಡು ಮದ್ವೆ ಆಗಿದ್ದಾರೆ, ಅದಕ್ಕೆ ಅವ್ರಿಗೆಲ್ಲ ಎರಡೆರಡು ಅಪ್ಪಂದಿರಿದ್ದಾರೆ. ಅದಕ್ಕೆ ಮಿನ ಏನು ಮಾತಾಡಲ್ಲ, ಬ್ಯಾಗ್ ಹಾಕೊಂಡು ಮುಂದಕ್ಕೆ ನಡ್ಕೊಂಡು ಹೋಗ್ಬಿಡ್ತಾಳೆ. ಸ್ವಲ್ಪ ಮುಂದೆ ಹೋದ್ಮೇಲೆ ಬರ್ತಾ ಇದೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಬೋರಾ ಅವ್ರ ತಂದೆ ಹೇಳ್ತಿರ್ತಾರೆ, ಇಲ್ಲ ನೀನ್ ಮನೆಗೆ ಹೋಗು, ನಾನು ಇದನ್ನ ವರ್ಷದ್ಮೇಲೆ ಬರ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲ ಅವನು ಯಾಕೆ ಹೋಗ್ತಿರಲ್ಲ ಅಂದ್ರೆ ಅವ್ನ ಕೈ ಪಾಟಿಗೆ ಕಚ್ಕೊಂಡಿರುತ್ತಲ್ಲ ಅದು ಬಿಡ್ತಾ ಇರಲ್ಲ. ಅದಕ್ಕೆ ಮಿನ ಏನು ಮಾತಾಡಲ್ಲ, ಲೈಟ್ ಆಫ್ ಮಾಡ್ಕೊಂಡು ಬಾಗ್ಲು ತಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇಲ್ಲಿ ಅವಳು ಹೋಗಿರೋದನ್ನ ಕನ್ಫರ್ಮ್ ಆದ್ಮೇಲೆ ಬೋರಾ ಅವ್ರ ತಂದೆ ಅವ್ರ ಕೈನ ತಕೊಳ್ಳೋಕೆ ತುಂಬಾ ಟ್ರೈ ಮಾಡ್ತಿರ್ತಾರೆ. ಆ ಪಾಟ್ನ ಕಾಲಲ್ಲೆಲ್ಲ ಹಿಡ್ಕೊಂಡು ಅವ್ರ ಕೈನ ಎಳಿತಿರ್ತಾರೆ, ಆದ್ರೂ ಕೂಡ ಅದು ಬರ್ತಾನೆ ಇರಲ್ಲ. ಓ ಶೆಟ್ ಇದನ್ನಂತೂ ನಾನು ಅಂತ ಅವ್ರು ಕೈನ ಜೋರಾಗಿ ಹೇಳ್ಕೊಳಕ್ಕೆ ಟ್ರೈ ಮಾಡ್ತಿರ್ತಾರೆ, ಆದ್ರೂ ಕೂಡ ಆಗ್ತಿರಲ್ಲ. ಇದನ್ನಂತೂ ನಾನು ಇದ್ಯಾಕ್ ನನ್ ಕೈನ ಬಿಡ್ತಾನೆ ಇಲ್ಲ ಅಂತ ಅನ್ಬಿಟ್ಟು ಅವನು ಕೈನ ಎಳಿತಿರ್ತಾನೆ. ಡೋರ್ ಓಪನ್ ಆಗುತ್ತೆ. ಡೋರ್ ಓಪನ್ ಆಗುವಾಗ ಅಲ್ಲಿ ಒಂದು ಬೆಲ್ ಇರುತ್ತೆ, ಸೌಂಡ್ ಆಗುತ್ತೆ. ಇಲ್ಲಿ ಅವನು ಪಟ್ ಅಂತ ಪ್ಲೇಟ್ ಚೇಂಜ್ ಮಾಡ್ತಾ ಹೇಳ್ತಿರ್ತಾನೆ, ಈ ಪಾಟ್ ಅಂತೂ ಎಷ್ಟು ಗಲೀಜಾಗಿದೆ, ನೀನೇನಾದ್ರೂ ಮರ್ತ್ ಬಿಟ್ಟಿಯಾ ಅಂತ ಕೇಳ್ತಿರ್ತಾನೆ. ಅವನು ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಮಿನಾ ಇರಲ್ಲ, ಜೆನಿ ಮತ್ತೆ ರಾಬಿನ್ ಇರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಟೆಲಿಫೋನ್ ತೋರಿಸ್ತಾರೆ. ಆ ಟೆಲಿಫೋನ್ ಲೌಡ್ ಸ್ಪೀಕರ್ ಎಲ್ಲ ಇರುತ್ತೆ. ಇಲ್ಲಿ ಹೇಳ್ತಿರ್ತಾನೆ, ನಾನು ಇನ್ನೊಂದು ವೇರಿಯಂಟ್ ನ ನೋಡ್ದೆ, ಯಾಕೆ ಇಷ್ಟೊಂದ್ ಜನ ವೇರಿಯಂಟ್ ಗಳು ಇಲ್ಲಿ ಇದಾರೆ, ಇದನ್ನ ಕೇಳಿಸ್ಕೊಂಡ್ಮೇಲೆ ನನ್ಗೆ ಬೇಕಾ ಕಾಲ್ ಮಾಡಿ ಅಂತ ಅವನು ಹೇಳ್ತಿರ್ತಾನೆ. ಇಲ್ಲಿ ಯಾರ ಹತ್ರ ಅವನು ಮಾತಾಡ್ತಿದ್ದಾನೆ ಅನ್ನೋದು ನಮ್ಗೆ ಕೇಳಿಸಲ್ಲ, ಜಸ್ಟ್ ಆ ರೆಕಾರ್ಡಿಂಗ್ ನ ಡಿಲೀಟ್ ಮಾಡಿ ಆಮೇಲೆ ಫೋನ್ ಕಟ್ ಆಗಿರೋದನ್ನ ತೋರಿಸ್ತಾರೆ ಅಷ್ಟೇ. ಅದು ಬರೀ ಕೈಗಳು ಮಾತ್ರ ಡಿಲೀಟ್ ಮಾಡೋದು ಕಟ್ ಮಾಡೋದು ಕಾಣಿಸ್ತಿರುತ್ತೆ. ಈಗ ಅಲ್ಲಿ ನಮ್ಗೆ ಲೀನಾ ತೋರಿಸ್ತಾರೆ. ಅವನು ಒಂದು ಟೆಲಿಬೂತ್ ಅಲ್ಲಿ ನಿಂತಿರ್ತಾನೆ. ಸ್ವಲ್ಪ ಹೊತ್ತು ವೇಟ್ ಮಾಡಿದ್ಮೇಲೆ ಅವನು ಅಲ್ಲಿಂದ ಹೊರಟೋಗ್ತಾನೆ. ಸೀನ್ ಶಿಫ್ಟ್ ಆಗಿ ರಾಬಿನ್, ಜೆನಿ ಆಮೇಲೆ ಮಿಸ್ಟರ್ ಸಾನ್ ನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಸಾನ್ ಕೇಳ್ತಿರ್ತಾರೆ, ನೀವಿಬ್ರು ಇಲ್ಲಿಗೆ ಯಾಕೆ ಬಂದಿದ್ದೀರಾ. ಜೆನಿ ಹೇಳ್ತಿರ್ತಾಳೆ, ನಿನ್ ಲೈಫ್ ಅಲ್ಲಿ ಇವಾಗ ಏನೇನೋ ವಿಯರ್ಡ್ ಆಗಿ ನಡೀತಿದೆ ತಾನೆ ಅಂತ. ಬೋರಾ ಅವ್ರ ತಂದೆ ಕೇಳ್ತಿರ್ತಾರೆ, ಏನ್ ವಿಯರ್ಡ್ ಆಗಿ. ಜೆನಿ ಫುಲ್ ಟೆನ್ಷನ್ ಅಲ್ಲಿ ಶಾಕ್ ಅಲ್ಲಿ ಹೇಳ್ತಿರ್ತಾಳೆ, ನಿನಗೆ ಗೊತ್ತಾ ರಾಬಿನ್ ಒಂದು ಟಿನ್ ಕ್ಯಾನ್ ಅಲ್ಲಿ ಗೋಡೆನ ತೂತ್ ಮಾಡಿದಾನೆ, ಮತ್ತೆ ನಾನು ಸಡನ್ ಆಗಿ ಎಲ್ಲೆಲ್ಲಿಗೋ ಟ್ರಾನ್ಸ್ಪೋರ್ಟ್ ಆಗ್ಬಿಡ್ತೀನಿ, ಎಲ್ಲಿಗೋ ಟೆಲಿಪೋರ್ಟ್ ಆಗಿ ವಾಪಸ್ ಬರ್ತೀನಿ. ಬೋರಾ ಅವ್ರ ತಂದೆ ಕೋಪದಲ್ಲಿ ಕಿಚ್ತಾ ಹೇಳ್ತಿರ್ತಾರೆ, ನಾನ್ ಶಾಪಿಗೆ ಬಂದು ನೀನ್ ಈ ತರ ಬೇಡದೇ ಇರೋದ್ನೆಲ್ಲ ಮಾತಾಡ್ಬೇಡ, ನಿನಗ್ ಬೇಕು ಅಂದ್ರೆ ಫ್ಲವರ್ಸ್ ಗಳನ್ನ ತಗೋ, ಇಲ್ಲಾಂದ್ರೆ ಸುಮ್ನೆ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಟೋಗೋ, ನಂಗೆ ಈ ಪಾಟ್ ನ ಕ್ಲೀನ್ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ, ಎದ್ದೋಗು ಅಂತ ಹೇಳ್ತಿರ್ತಾನೆ. ಇಲ್ಲದಕ್ಕೆ ಜೆನಿ ಕೋಪದಲ್ಲಿ ಹೇಳ್ತಿರ್ತಾಳೆ, ಈ ನಾನು ಹೇಳ್ತಿರೋದು ನಿಜ, ನೋಡು ನನ್ನ ಸಮುದ್ರದ ಮಧ್ಯದಲ್ಲಿ ಕೆಲವರು ಗೋಲಿಲಿ ಶೂಟ್ ಮಾಡ್ಬೇಕು ಅಂತ ಇದ್ರು, ನೋಡಿಲಿ ಬೇಕಾದ್ರೆ ಪ್ರೂಫ್, ನನ್ ಜಾಕೆಟ್ ಅಲ್ಲಿ ಹೋಲ್ ಆಗಿದೆ ನೋಡು ಅಂತ ತೋರಿಸ್ತಿರ್ತಾಳೆ. ನೋಡಿಲಿ ಗನ್ನಿನ್ ಬುಲೆಟಿನ್ ಗುರ್ತು ಅಂತ ತೋರಿಸ್ತಿರ್ತಾಳೆ. ಆಮೇಲೆ ಅವಳು ಹೇಳ್ತಿರ್ತಾಳೆ, ನೀನ್ ಹುಷಾರಾಗಿದ್ಯಾ ತಾನೆ, ನಿನ್ ಲೈಫ್ ಅಲ್ಲಿ ಏನು ವಿಯರ್ಡ್ ಆಗಿ ನಡೀತಿಲ್ಲ ತಾನೆ ಹೇಳು. ಬೋರಾ ಅವ್ರ ತಂದೆ ಪಾಟ್ ನ ಎತ್ಕೊಂಡು ಎದ್ ನಿಂತ್ಕೋತಾರೆ. ಇಲ್ಲಿ ಅವರು ನಿಂತ್ಕೊಂಡು ಹೇಳ್ತಿರ್ತಾರೆ, ನೋಡು ನನ್ನ ಲೈಫ್ ಅಲ್ಲಿ ಏನು ಆತರ ಎಲ್ಲ ಆಗ್ತಾ ಇಲ್ಲ, ನಾನು ಆರಾಮಾಗಿದ್ದೀನಿ, ನೀವು ನಿಮ್ ಪ್ರಾಬ್ಲಮ್ ಗಳನ್ನೆಲ್ಲ ನನ್ನ ಹತ್ರ ಹೇಳ್ಕೋಬೇಡಿ, ಈಗ ನೆನ್ನೆ ಮೊನ್ನೆ ಹುಟ್ಟಿರೋ ಅಂತ ಚೈಲ್ಡ್ ಗಳು, ನೀವು ನನ್ನನ್ನ ನೀವು ಈಕ್ವಲ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದೀರಾ ಅಂತ ಅವನು ಮುಂದಕ್ಕೆ ಹೋಗ್ತಾನೆ. ಆದ್ರೆ ಅವ್ನ ಕಾಲು ಕೂಡ ಕಚ್ಕೊಬಿಟ್ಟಿರುತ್ತೆ. ಇಲ್ಲಿ ಅವ್ನ ಕಾಲ್ ಮಾತ್ರ ಫುಲ್ ಕಚ್ಕೊಂಡಿರುತ್ತೆ. ಅವನು ಮುಂದಕ್ಕೆ ಹೋದ್ರೆ ಮುಂದೆ ಬಾಡಿ ಬೆಂಡ್ ಆಗ್ತಿರುತ್ತೆ, ಹಿಂದಕ್ಕೆ ಹೋದ್ರೆ ಹಿಂದಕ್ಕೆ ಬಾಡಿ ಬೆಂಡ್ ಆಗ್ತಿರುತ್ತೆ. ಇದನ್ನ ನೋಡಿ ಜೆನಿ ಮುಂದೆ ಬರ್ತಾ ಹೇಳ್ತಿರ್ತಾಳೆ, ಏನು ಕಚ್ಕೊಬಿಟ್ಟಿದ್ಯಾ ನೆಲಕ್ಕೆ ನೀನು. ಇಲ್ಲಿ ಜೆನಿ ಹೇಳ್ತಿರ್ತಾಳೆ, ನೀನಂತೂ ಫೆವಿಕಾಲ್ ನ ಹಾಕಿ ಅಂಟಿಸಿರ್ತಾರಲ್ಲ ಆ ತರ ಅಂಟಿಸ್ಕೊಂಡಿದ್ಯಾ ಕಣೋ ಅಂತ ಅವಳು ಜಸ್ಟ್ ಟಚ್ ಮಾಡ್ತಾಳೆ. ಬೋರಾ ಅವ್ರ ತಂದೆ ಮುಂದಕ್ಕೆ ಹೋಗ್ತಾರೆ, ಆದ್ರೆ ಅವರು ಬೀಳಲ್ಲ, ಕಾಲು ಫುಲ್ ನೆಲಕ್ಕೆ ಹಾಗೆ ಕಚ್ಕೊಂಡಿರುತ್ತೆ. ಇದನ್ನೆಲ್ಲ ನೋಡಿ ರಾಬಿನ್ ಕೂಡ ಹೇಳ್ತಿರ್ತಾನೆ, ನೀನಂತೂ ಅಗ್ದಿ ಉಗ್ದಿರೋ ಅಂತ ಬಬಲ್ ಗಮ್ ಇರುತ್ತಲ್ಲ ಅದು ಕಚ್ಕೊಂಡಂಗ್ ಕಚ್ಕೊಂಡಿದ್ಯಾ ಅಂತ. ಅದಕ್ಕೆ ಬೋರಾ ಅವ್ರ ತಂದೆ ಹೇಳ್ತಿರ್ತಾರೆ, ಆತರ ಎಲ್ಲ ಏನು ಇಲ್ಲ ಅಂತ. ರಾಬಿನ್ ಕೈ ಇಡ್ತಾನೆ ಅಷ್ಟೇ, ಬೋರಾ ಅವ್ರ ತಂದೆ ಮುಂದೆ ಹೋಗಿ ಹಿಂದಕ್ಕೆ ಬರ್ತಾರೆ. ಜೆನಿ ಇದನ್ನೆಲ್ಲ ಫುಲ್ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಿರ್ತಾಳೆ. ಆದ್ರೆ ರಾಬಿನ್ ತುಂಬಾ ಎದ್ರುಕೊಬಿಟ್ಟಿರ್ತಾನೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ಏನಿದು ನಮ್ 3 ಜನಕ್ಕೂ ಒಟ್ಟಿಗೆ ಈ ತರಾನೇ ಎಡವಟ್ಟು ಆವರ್ಸ್ಕೊಂಡಿದ್ಯಲ್ಲ, ನಮ್ಮ ಮೇಲೆ ಯಾರಾದ್ರೂ ಬ್ಲಾಕ್ ಮ್ಯಾಜಿಕ್ ಮಾಡಿದಾರ ಅಂತ ಅವನು ಫುಲ್ ಭಯ ಪಟ್ಕೊಂಡು ಅಳ ತರ ಹೇಳ್ತಿರ್ತಾನೆ. ಜೆನಿ ಹೇಳ್ತಿರ್ತಾಳೆ, ಇದೆಲ್ಲ ಯಾವ್ದೇ ತರ ಬ್ಲಾಕ್ ಮ್ಯಾಜಿಕ್ ಅಲ್ಲ, ಇದು ಒಂಥರ ಪವರು, ಸೂಪರ್ ಪವರು. ಬೋರಾ ಅವ್ರ ತಂದೆ ಎದ್ರುಕೊಂಡು ಹೇಳ್ತಿರ್ತಾರೆ, ಇಲ್ಲ ಇದೆಲ್ಲ ಪವರ್ ಅಲ್ಲ, ಇದೊಂದು ಶಾಪ, ಇದೆಲ್ಲ ಆ ಪೆನಾಯಿಲ್ ಇಂದಾನೆ ಆಯ್ತಿರೋದು, ಆ ಕಾರ್ಖಾನೆಯಿಂದ ಬರ್ತಾ ಇರೋಂತ ಪೆನಿಲ್, ಆ ಪೆನಾಯಿಲ್ ಇಂದಾನೆ ನಮ್ಮ ಮುಖ ಎಲ್ಲ ಅವತ್ತು ಮಸಿ ಆಗಿದ್ದು, ಅದ್ರಿಂದಾನೇ ಇದೆಲ್ಲ ಆಗ್ತಾ ಇರೋದು. ಜೆನಿ ಮುಂದೆ ಹೋಗಿ ಬೋರಾ ಅವ್ರ ತಂದೆ ಬಾಯಿ ಮೇಲೆ ಕೈ ಇಟ್ಬಿಟ್ಟು ಹೇಳ್ತಿರ್ತಾಳೆ, ಇಲ್ಲ ಇದೆಲ್ಲ ಸೂಪರ್ ಪವರು, ಇದು ಸೂಪರ್ ಪವರ್ ಅಲ್ದೆಲ್ಲ ಬೇರೆ ಏನು ಆಗೋದಕ್ಕೆ ಸಾಧ್ಯ ಇಲ್ಲ. ಬೋರಾ ಅವ್ರ ತಂದೆಗೆ ಎಕ್ಸ್ಪ್ಲೇನ್ ಮಾಡೋಷ್ಟು ಶಕ್ತಿ ಇರಲ್ಲ. ಇಲ್ಲಿ ಅವರು ಅವ್ರ ಕಾಲ್ನ ತಕೊಂಡು ಅಲ್ಲಿಂದ ಹೋಗಕ್ಕೆ ಟ್ರೈ ಮಾಡ್ತಿರ್ತಾರೆ, ಆದ್ರೆ ಆಗ್ತಿರಲ್ಲ. ಇಲ್ಲಿ ಅವರು ಹೇಳ್ತಿರ್ತಾರೆ, ಇಲ್ಲ ನಾನು ಅವತ್ತೇ ಅರ್ಥ ಮಾಡ್ಕೊಂಡ್ಬಿಟ್ಟೆ, ಯಾವತ್ತೋ ಆ ಪಾರಿವಾಳ ಕಣ್ಗಳನ್ನ ನೋಡಿದ್ನಲ್ಲ ಅವತ್ತೇ ನನ್ಗೆ ಗೊತ್ತಾಗೋಯ್ತು. ಜೆನಿ ಬೋರಾ ಅವ್ರ ತಂದೆನ ಹಿಂದೆ ಮುಂದೆ ತಳ್ತಾ ಸೂಪರ್ ಅಂತ ತಮ್ಮ ಸಪ್ನ ತೋರಿಸ್ತಿರ್ತಾಳೆ. ಬೋರಾ ಅವ್ರ ತಂದೆ ಹೇಳ್ತಿರ್ತಾರೆ, ಇಲ್ಲಿ ಕೇಳ್ರಿ ನೀವಿಬ್ರು, ಈ ವಿಷಯಗಳೆಲ್ಲ ನಮ್ 3 ಜನದ ಮಧ್ಯದಲ್ಲೇ ಇರ್ಬೇಕು ಅಂತ ಹೇಳ್ತಿರ್ತಾರೆ.
ಆಗ ರಾಬಿನ್ ಹೇಳ್ತಿರ್ತಾನೆ, ಯಾಕೆ ಏನಾಗುತ್ತೆ, ನಮ್ಮನ್ನೇನಾದ್ರೂ ತಕೊಂಡೋಗಿ ಎಕ್ಸ್ಪೆರಿಮೆಂಟ್ ಮಾಡ್ತಾರಾ? ಬೋರಾ ಅವ್ರ ತಂದೆ ಕೋಪದಲ್ಲಿ ಹೇಳ್ತಿರ್ತಾರೆ, ಆತರ ಎಲ್ಲ ಏನೂ ಅಲ್ಲ, ನಿಮ್ ಇಬ್ರ ಜೊತೆ ಯಾವಾಗ್ಲೂ ಓಡಾಡ್ತಿರೋದಕ್ಕೆ ಆಲ್ರೆಡಿ ನನ್ನ ಹೆಸರು ಹಾಳಾಗಿದೆ. ಆಮೇಲೆ ಏನಾದ್ರೂ ಜನಗಳಿಗೆ ಗೊತ್ತಾಗ್ಬಿಟ್ರೆ ನನ್ ಚಿಕ್ಕು ಮಾಸ್ಟರ್ ಅಂತ. ಮೊದ್ಲೇ ನನ್ ಮಗಳು ನನ್ನನ್ನು ಅಷ್ಟಕ್ಕಷ್ಟೇ ಇಷ್ಟ ಪಡೋದಿಲ್ಲ, ಏನೋ ಅವಳ ಜೊತೆ ಇದೀನಿ ಅಷ್ಟೇ. ನಾನು ಇವಾಗ ಇಲ್ಲಿ ಅವನು ಅಳ್ತಾ ಹೇಳ್ತಿರ್ತಾನೆ, ನನ್ ಮಗಳು ಮೊದ್ಲೇ ನನ್ನನ್ನ ಇಷ್ಟಪಡಲ್ಲ, ಆದ್ರೆ ನನ್ನ ಫ್ಯಾಮಿಲಿನೇ ನನ್ನ ರೆಸ್ಪಾನ್ಸಿಬಿಲಿಟಿ, ನಾನು ನನ್ನ ರೆಸ್ಪಾನ್ಸಿಬಿಲಿಟಿನ ನಿಭಾಯಿಸ್ಲೇಬೇಕು, ನಾನು ಅವ್ರನ್ನ ಕಾಪಾಡ್ತೀನಿ, ಗೊತ್ತಾಯ್ತಾ ಅಂತ ಅವನು ಜನಿ ಕಡೆಗೆ ನೋಡ್ಕೊಂಡು ಹೇಳ್ತಿರ್ತಾನೆ. ಜನಿ ಸ್ಟೈಲ್ ಆಗಿ ನಿಂತಿರ್ತಾಳೆ. ಆಮೇಲೆ ಅವಳು ಆ ಕಡೆ ಈ ಕಡೆ ಎಲ್ಲ ನೋಡ್ಬಿಟ್ಟು ಬೋರಾ ಅವ್ರ ತಂದೆಗೆ ಹೇಳ್ತಿರ್ತಾಳೆ, ನಮ್ ಇಬ್ರಲ್ಲಿ ಯಾರಾದ್ರೂ ಒಬ್ರಾದ್ರೂ ಈ ಜವಾಬ್ದಾರಿನ ನಿಭಾಯಿಸ್ಬೇಡ ಅಂತ ನಿಮ್ಗೆ ಯಾವತ್ತಾದ್ರೂ ಹೇಳಿದೀವಾ ಅಂತ ಕೇಳ್ತಿರ್ತಾಳೆ. ಬೋರಾ ತಂದೆ ಕೋಪದಲ್ಲಿ ಕಿರ್ಚ್ತಾ ಹೇಳ್ತಿರ್ತಾರೆ, ನೀವು ನನ್ನನ್ನ ತಡೆಯೋದಕ್ಕೂ ಕೂಡ ಆಗೋದಿಲ್ಲ, ಇದು ನನ್ ಫ್ಯಾಮಿಲಿ, ನನ್ ಜವಾಬ್ದಾರಿ, ನನ್ ಫ್ಯಾಮಿಲಿಗೆ ಏನು ಆಗ್ಬಾರ್ದು ಅಂದ್ರೆ ನೀವಿಬ್ರು ಬಾಯಿ ಮುಚ್ಕೊಂಡಿರೋದು ತುಂಬಾನೇ ಇಂಪಾರ್ಟೆಂಟ್, ಅರ್ಥ ಆಯ್ತಾ ಅಂತ ಕೋಪದಲ್ಲಿ ಕಿರ್ಚ್ತಿರ್ತಾನೆ. ಇದನ್ನೆಲ್ಲ ನೋಡಿ ಜನಿಗೆ ಡೌಟ್ ಬರುತ್ತೆ, ನೀನು ಅಂತದ್ ಏನ್ ನೋಡಿದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಬೋರಾ ಅವ್ರ ತಂದೆ ಹೇಳ್ತಿರ್ತಾನೆ, ನಾನೇನ್ ನೋಡಿದೀನಿ, ನಾನೇನು ನೋಡಿಲ್ಲ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಜನಿ ಕೇಳ್ತಿರ್ತಾಳೆ, ನಿನ್ ಯಾಕೆ ಇಷ್ಟೊಂದು ಭಯ ಪಟ್ಟಿದ್ಯಾ, ನೀನು ಏನೋ ನೋಡಿದ್ಯಾ, ನೀನು ಭಯದಲ್ಲಿ ಯಾರ್ದು ಊರ್ ಬಾಗ್ಲಾಗಿದ್ಯಾ, ಯಾಕೆ ಏನ್ ನೋಡಿದ್ಯಾ ಹೇಳು ನೀನು ಅಂತ ಕೇಳ್ತಿರ್ತಾಳೆ. ಬೋರಾ ಅವ್ರ ತಂದೆ ಅದಕ್ಕೆ ನಗ್ತಾ ಆ ಕಡೆಗೆ ತಿರ್ಗೋಬಿಡ್ತಾರೆ. ಇಲ್ಲಿ ಜನಿ ಅವ್ರ ಮುಖನ ಹಿಡ್ಕೊಂಡು ಅವಳ ಕಡೆಗೆ ತಿರ್ಗಿಸ್ಕೋತಾಳೆ. ಹೇಳು ಏನ್ ನೋಡ್ದೆ ನೀನು, ಈಗ ಏನಾದ್ರೂ ನೀನು ಹೇಳಿಲ್ಲ ಅಂದ್ರೆ ಈಗ ಜನದ ಬೆನ್ನಿಗೆ ಹೆಂಗ್ ಅಂಟ್ಕೋತಿದ್ದೆ ಅದೇ ತರನೇ ವಸ್ತುಗಳಿಗೂ ಅಂಟ್ಕೋತಿ ಅಂತ ಎಲ್ಲಾರ್ಗು ಹೋಗಿ ಪ್ರಚಾರ ಮಾಡ್ಬಿಡ್ತೀನಿ. ಬೋರಾ ಅವ್ರ ತಂದೆ ಕೋಪದಲ್ಲಿ ಬಿಡು ನನ್ನ ಅಂತ ಬಿಡಿಸ್ಕೊಳ್ತಾ ಹೇಳ್ತಿರ್ತಾನೆ, ನೀನ್ ಆ ಮಿಸ್ಟರ್ ಟಟ್ಟು ಇದಾನಲ್ಲ ಅವ್ನ್ ಕೈಲಿ ಸಾಯ್ಬೇಕಾಗಿತ್ತು. ಇದನ್ನ ಅವರು ಕೋಪದಲ್ಲಿ ಕಿರ್ಚ್ತಾ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಜನಿ ಫುಲ್ ಶಾಕ್ ಅಲ್ಲಿ ಹಾಗೆ ನಿಂತ್ಕೊಬಿಡ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಇಲ್ಲಿ ಕೆಲಸ ಮಾಡೋ ಅಂತ ಜಾಗನ ತೋರಿಸ್ತಾರೆ. ಇಲ್ಲಿ ಅವ್ನ ಫ್ರೆಂಡ್ ಏನಿರ್ತಾನಲ್ಲ ಅವನು ಟೀ ಕುಡ್ಕೊಂಡು ಕಿಟಕಿ ಹತ್ರ ನಿಂತಿರ್ತಾನೆ. ಅವನು ಕತ್ತೆತ್ತಿ ಕಿಟಕಿಯಿಂದ ಆಚೆ ನೋಡಿದಾಗ ಅವನು ಹೇಳ್ತಿರ್ತಾನೆ, ಯಪ್ಪ ಎಷ್ಟು ಕತ್ಲೆ ಮೋಡಗಳು ತುಂಬಿಕೊಂಡಿದೆ ನೋಡು. ಅವನು ಅಲ್ಲಿಂದ ನಡ್ಕೊಂಡ್ ಬರ್ತಾ ಹೇಳ್ತಿರ್ತಾನೆ, ಈ ತರ ಏನಾದ್ರು ಫಿಲಮ್ ಅಲ್ಲಿ ಸೀನ್ ಬಂದ್ರೆ ಪಕ್ಕ ಏನಾದ್ರು ಕೆಟ್ಟದ್ ನಡೆಯುತ್ತೆ ಅಂತ ಅಲ್ವಾ ಅಂತ ಅಂದ್ಬಿಟ್ಟು ಲೀ ಹತ್ರ ನಿಂತ್ಕೋತಿರ್ತಾನೆ. ಲೀ ಕೂಡ ಮೋಡಗಳನ್ನ ನೋಡೋದಕ್ಕೆ ಟ್ರೈ ಮಾಡ್ತಾ ಹಿಂದಕ್ಕೆ ಬಗ್ಗೆ ಆ ಕಡೆ ನೋಡ್ತಿರ್ತಾನೆ. ಅವನು ಸಡನ್ ಆಗಿ ಮುಂದೆ ತಿರುಗಿದಾಗ ಅಲ್ಲಿ ಜೆನ್ನಿ ನಿಂತಿರ್ತಾಳೆ. ಇದನ್ನ ನೋಡಿ ಲೀ ಮತ್ತೆ ಲೀ ಫ್ರೆಂಡ್ ಇಬ್ರು ಕೂಡ ಎದ್ರುಕೋತಾರೆ. ಜೆನ್ನಿ ಬಂದಿರೋದನ್ನ ನೋಡಿ ಲೀ ಫ್ರೆಂಡ್ ಏನಿರ್ತಾನೆ ಅವನು ನಿಧಾನಕ್ಕೆ ಅಲ್ಲಿಂದ ಎಸ್ಕೇಪ್ ಆಗ್ತಿರ್ತಾನೆ. ಇಲ್ಲಿ ಫೈಲ್ ಗಳನ್ನೆಲ್ಲ ಎತ್ತಿರ್ತಾ ಹೇಳ್ತಿರ್ತಾನೆ, ಟೋಕನ್ ತಗೊಳ್ಳಿ ಮತ್ತೆ ಅಲ್ಲಿ ವೇಟ್ ಮಾಡಿ ಅಂತ. ಆಗ ಜೆನಿ ಪಟ್ ಅಂತ ಒಂದ್ ಟೋಕನ್ ನ ಟೇಬಲ್ ಮೇಲೆ ಬಡಿತಾಳೆ. ಲೀ ಟೋಕನ್ ಕೊಟ್ಟಿರೋದನ್ನ ನೋಡಿ ಕೇಳ್ತಿರ್ತಾನೆ, ನಾನು ನಿಮ್ಗೆ ಏನ್ ಸಹಾಯ ಮಾಡ್ಲಿ. ಜೆನಿ ಸೈಡಿಗೆ ನೋಡ್ತಾ ಹೇಳ್ತಿರ್ತಾಳೆ, ಪಕ್ಕ ಎಲ್ಲಾರ ಮುಂದೆನೂ ಹೇಳ್ಬಿಡ್ಲಾ ನಾನು ಏನ್ ಮಾತಾಡಕ್ ಬಂದಿದ್ದೀನಿ ಅಂತ. ಲೀ ಹೇಳ್ತಿರ್ತಾನೆ, ಪ್ಲೀಸ್ ಏನ್ ಹೇಳಿ ಅಂತ. ಅದಕ್ಕೆ ಜೆನಿ ಹೇಳ್ತಿರ್ತಾಳೆ, ನೆನ್ಪಿದ್ಯಾ ಬರೋಡಾಗಿ ಬೆದ್ದಿದ್ದಂತ ಗ್ರೀನ್ ಹೌಸ್ ಇದೆಯಲ್ಲ ಅಲ್ಲಿ ನೀನು ನನ್ಗೆ ಏನ್ ಮಾಡ್ದೆ ಅಂತ. ಜೆನಿ ಮಾತನ್ನ ಕೇಳಿಸ್ಕೊಂಡು ಅಲ್ಲಿರೋ ವರ್ಕರ್ಸ್ ಎಲ್ಲ ಫುಲ್ ಶಾಕ್ ಆಗಿ ಅವ್ರಿಬ್ರು ಮಾತನ್ನೇ ಕೇಳಿಸ್ಕೊತಿರ್ತಾರೆ. ಇಲ್ಲಿ ಜೆನಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಮೊದ್ಲು ಬಂದು ನಿನ್ನ ಹತ್ರ ಮಾತಾಡೋಣ ಅಂತ ಬಂದಿರೋದು. ಇಲ್ಲಿ ಸೈಡಿಗೆ ತಿರುಗ್ತಾ ಹೇಳ್ತಿರ್ತಾನೆ, ನನ್ಗಂತೂ ಗೊತ್ತಿಲ್ಲ ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರೋ ಅಂತ. ಅದಕ್ಕೆ ಜೆನಿ ಬಗ್ತಾ ಹೇಳ್ತಿರ್ತಾಳೆ, ಯಾಕೆ ನೆನ್ಪಿಸ್ಬೇಕಾ ನೀನು ಏನೇನ್ ಮಾಡ್ದೆ ನನ್ ಜೊತೆ ಅಂತ, ಯಾಕೆ ಎಲ್ಲ ಮರ್ತೋಗ್ಬಿಟ್ಟಿದ್ಯಾ. ಜೆನಿ ಅವಳ ಕೈನ ಮೇಲೆ ಕಿಟ್ಕೊಂಡು ನೀನು ನಿನ್ ಕೈಯಿಂದ ಅಂತ ಇನ್ನೊಂದ್ ಕೈನ ಹಿಡ್ಕೊತಿರ್ತಾಳೆ. ಎಲ್ಲಿ ಅವಳು ಎಲ್ಲಾನು ಹೇಳ್ಬಿಡ್ತಾಳೋ ಅಂತ ಲೀ ಹೇಳ್ತಿರ್ತಾನೆ, ಸಾರಿ ನನ್ನ ಕ್ಷಮಿಸ್ಬಿಡಿ, ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರೋ ನನಗೆ ಗೊತ್ತಾಗ್ತಾ ಇಲ್ಲ, ನಾನು ನಿಮ್ಗೆ ಏನು ಸಹಾಯ ಮಾಡಕ್ಕಾಗಲ್ಲ ಸಾರಿ ಅಂತ ಬೆಲ್ ಓದ್ತಿರ್ತಾನೆ. ನೆಕ್ಸ್ಟ್ ಯಾರು ಬನ್ನಿ ಅಂತ. ಇಲ್ಲಿ ಜೆನಿ ಪಾಕೆಟ್ ಇಂದ ಮತ್ತೆ ನೆಕ್ಸ್ಟ್ ಟೋಕನ್ ನ ತಗೊಂಡ್ಬಂದು ಟೇಬಲ್ ಮೇಲೆ ಇಡ್ತಾಳೆ. ಇದನ್ನ ನೋಡಿ ಲೀ ಫುಲ್ ಶಾಕ್ ಆಗ್ತಾ ಮತ್ತೆ ಬಟನ್ ಓದ್ತಾ ನೆಕ್ಸ್ಟ್ ಅಂತ ಕರಿತಿರ್ತಾನೆ. ಇಲ್ಲಿ ಜೆನಿ ಪಾಕೆಟ್ ಇಂದ ಟೋಕನ್ ಗಳನ್ನ ತೆಗ್ದಿಡ್ತಾನೆ ಇರ್ತಾಳೆ. ಲೀ ನೆಕ್ಸ್ಟ್ ಅಂತ ಬಟನ್ ಗಳನ್ನ ಪ್ರೆಸ್ ಮಾಡ್ತಾನೆ ಇರ್ತಾನೆ. ಇಲ್ಲಿ ಅವನು ಬಟನ್ ಗಳನ್ನ ಪ್ರೆಸ್ ಮಾಡ್ತಿರ್ತಾನೆ ಒಂದ್ 20-30 ಸತಿ. ಇಲ್ಲಿ ಜೆನಿ ಕೂಡ ಅದೇ ತರನೇ ಟೋಕನ್ ನ ತೆಗ್ದು ಟೇಬಲ್ ಮೇಲೆ ಇಡ್ತಾನೆ ಇರ್ತಾಳೆ. ಲೀ ಕೋಪ ಬಂದು ಫಾಸ್ಟ್ ಆಗಿ ಬಟನ್ ಗಳನ್ನ ಓದ್ತಿರ್ತಾನೆ. ಇಲ್ಲಿ ಜೆನಿ ಹತ್ರ ಟೋಕನ್ ಖಾಲಿ ಆಗುತ್ತೆ. ಅದಕ್ಕೆ ಅವಳು ಟೋಕನ್ ತಗೊಳಕ್ಕೆ ಅಲ್ಲಿಂದ ಓಡೋಗ್ತಿರ್ತಾಳೆ. ಇಲ್ಲಿ ಇವರಿಬ್ರು ಏನೋ ಯುದ್ಧ ಮಾಡ್ತಾ ಇದಾರೆ ಅನ್ನೋ ತರ ಇಲ್ಲಿ ಲೀ ಕೂಡ ಅವ್ನ ಸ್ಲೀವ್ಸ್ ನೆಲ್ಲ ಮೇಲ್ ಮಾಡ್ಕೊಂಡು ಪಟಪಟ ಅಂತ ಬಟನ್ಸ್ ನ ಓದ್ತಿರ್ತಾನೆ. ಇಲ್ಲಿ ಜೆನಿ ಕೂಡ ಪಟಪಟ ಅಂತ ಟೋಕನ್ಸ್ ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೋತಿರ್ತಾಳೆ. ಆಫೀಸ್ ಅಲ್ಲಿ ಕೆಲಸ ಮಾಡೋರಂತೂ ಫುಲ್ ಶಾಕ್ ಆಗಿ ಇವ್ರಿಬ್ರನ್ನ ನೋಡ್ತಿರ್ತಾರೆ. ಇವ್ರಿಬ್ರು ಏನ್ ಮಾಡ್ತಿದಾರೆ ಅಂತ ಅವ್ರಿಗೆ ಅರ್ಥನೇ ಆಗ್ತಿರಲ್ಲ. ಅದಕ್ಕೆ ಅವರು ಫುಲ್ ಕನ್ಫ್ಯೂಸ್ ಅಲ್ಲಿ ಇವ್ರಿಬ್ರು ನೋಡ್ತಿರ್ತಾರೆ. ಈಗ ನಮ್ಗೆ ಲೀ ಫ್ರೆಂಡ್ ನ ತೋರಿಸ್ತಾರೆ. ಅವ್ರ ಪಕ್ಕದಲ್ಲಿ ಒಬ್ಳು ಲೇಡಿ ಕೂತಿರ್ತಾಳೆ. ಅವಳು ಹೇಳ್ತಿರ್ತಾಳೆ, ನಾವು ಇವ್ರಿಗೆ ಇವಾಗ ಸಹಾಯ ಮಾಡ್ಬೇಕಲ್ವಾ, ಅವನು ಇಲ್ಲಿ ಹೊಸದಾಗಿ ಕೆಲ್ಸಕ್ಕೆ ಬಂದಿರೋದು, ಈ ಉಲ್ಟಾ ತಲೆನ ಅವನು ಹೆಂಗೆ ಸಂಭಾಳಿಸ್ಕೊಳಕಾಗುತ್ತೆ. ಲೀ ಫ್ರೆಂಡ್ ಹೇಳ್ತಿರ್ತಾನೆ, ಇಲ್ಲ ಅವನೇ ಸಂಭಾಳಿಸ್ಲಿ ಸುಮ್ನೆ ಇರು, ಅವನೇನಾದ್ರೂ ಇವಳನ್ನ ಒಬ್ಳನ್ನ ಸಂಭಾಳಿಸ್ಬಿಟ್ರೆ ಮುಂದೆ ಹೋಗಿ ಹುಡ್ಗ ಯಾರನ್ನ ಬೇಕಾದ್ರೂ ಸಂಭಾಳಿಸ್ತಾನೆ. ಇಲ್ಲಿ ಜೆನಿನ ಕಂಟ್ರೋಲ್ ಮಾಡೋದು ಲೀಗೆ ತುಂಬಾನೇ ಕಷ್ಟ ಆಗ್ತಿರುತ್ತೆ. ಅದಕ್ಕೆ ಅವನು ಪಟ್ ಅಂತ ಎದ್ದು ಅವ್ನ ಫ್ರೆಂಡ್ ಹತ್ರ ಹೋಗ್ತಾ ಹೇಳ್ತಿರ್ತಾನೆ, ಮಿಸ್ಟರ್ ಯಾನ್ ಮೇನ್ ರೂಮ್ ಅಲ್ಲಿ ಪಾರ್ಟಿಷನ್ ಹಾಕ್ಬೇಕಿತ್ತಲ್ಲ, ಕೆಲಸ ಪೆಂಡಿಂಗ್ ಇದೆ, ಅಲ್ಲಿಗೆ ಹೋಗ್ಲಾ ಅಂತ ಕೇಳ್ತಿರ್ತಾನೆ. ಮಿಸ್ಟರ್ ಯಾನ್ ಹೇಳ್ತಿರ್ತಾರೆ, ಅದು ಈಗಲ್ಲ ಮಧ್ಯಾಹ್ನ ಮಾಡ್ಬೇಕು, ಮತ್ತೆ ಗಾರ್ಡನ್ ಅಲ್ಲಿ ನಾಯಿ ಕಕ್ಕ ಮಾಡಿದ್ಯಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕಿತ್ತಲ್ಲ ಆ ಕೆಲಸ. ಅದಕ್ಕೆ ಮಿಸ್ಟರ್ ಯಾಂಗ್ ಹೇಳ್ತಿರ್ತಾರೆ, ಅದಕ್ಕೆ ಲೀ ಸಾಂಗ್ ಮಿನ್ ಮತ್ತೆ ಅವ್ರ ಟೀಮ್ ಹೋಗಿದೆ, ಹಾಗಾದ್ರೆ ಆ ರೋಡ್ ಕ್ಲೀನ್ ಮಾಡಿಸೋ ಅಭಿಯಾನದ ಬಗ್ಗೆ ಏನಾಯ್ತು. ಮಿಸ್ಟರ್ ಯಾನ್ ಹೇಳ್ತಿರ್ತಾರೆ,
ಅದಕ್ಕೆ ನೀನು ಮುಂಚೆನೆ ಟೀಮ್ ಮಾಡ್ಕೋಬೇಕು, ಮುಂಚೆನೆ ಪ್ಲಾನ್ ಮಾಡ್ಕೋಬೇಕು. ಆ ರೋಡ್ ತುಂಬಾ ದೊಡ್ಡದಾಗಿದೆ, ಅದು ಅಲ್ದಲ್ಲ ಅದಿರೋದು ಶುಕ್ರವಾರ. ಜೆನಿ ಟೋಕನ್ಸ್ ನೆಲ್ಲ ತಗೊಂಡ್ಬಂದು ಮೇಲಿಂದ ಬಿಸಾಕ್ತಾ ಹೇಳ್ತಿರ್ತಾಳೆ, ಓ ಹಲೋ, ಮೈಗಳ್ತನ ಮಾಡೋದನ್ನ ಬಿಟ್ಟು ಮೊದ್ಲು ಕೆಲಸ ಮಾಡ್ಬನ್ನಿ. ಅವಳು ಟೋಕನ್ಸ್ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಮತ್ತೆ ಎಸಿತ ಸ್ಟೈಲ್ ಆಗಿ ನಿಂತ್ಕೋತಿರ್ತಾಳೆ. ಇಲ್ಲಿ ತಿರುಗಿ ನೋಡ್ತಿರ್ತಾನೆ. ಮಿಸ್ಟರ್ ಯಾಂಗ್ ಪಕ್ಕದಲ್ಲಿ ಕೂತಿರೋ ಲೇಡಿ ಹೇಳ್ತಿರ್ತಾಳೆ, ಹಾ ಹೌದು, ಹೆದರಿ ಸಿಟಿ ಇದೆಯಲ್ಲ ಅಲ್ಲಿಂದ ಕೂಡ ಒಂದು ಕಂಪ್ಲೇಂಟ್ ಬಂದಿದೆ. ಆ ಕಂಪ್ಲೇಂಟ್ ಬಂದು ಅಲ್ಲಿ ಎಲ್ಲಿಂದನೋ ಸ್ಮೆಲ್ ಬರ್ತಿದೆ ಅಂತ, ನೋಡು ಇವಾಗ ಅದನ್ನ ಬೇಕಾದ್ರೆ ಮಾಡ್ಬೋದು. ಮಿಸ್ಟರ್ ಯಾಂಗ್ ಹೇಳ್ತಿರ್ತಾರೆ, ಹಾ ಅದು ನನ್ಗೂ ಕೂಡ ಗೊತ್ತು, ಅಷ್ಟು ದೂರ ನಾವು ಹೋಗೋದಕ್ಕಾಗೋದಿಲ್ಲ, ಅದು ಅಲ್ದಲ್ಲ ನಮ್ಮ ಹತ್ರ ಇವಾಗ ಗಾಡಿ ಕೂಡ ಇಲ್ಲ. ಲೀ ಹೇಳ್ತಿರ್ತಾನೆ, ಪರವಾಗಿಲ್ಲ ನಾನು ಹೋಗ್ತೀನಿ, ನಡ್ಕೊಂಡಾದ್ರೂ ಹೋಗ್ತೀನಿ ಅಂತ. ಇಲ್ಲಿ ಜೆನಿ ಅಲ್ಲಿರೋ ಬಟನ್ ನ ಜೋರಾಗಿ ಓದುತ್ತಾ ಹೇಳ್ತಿರ್ತಾಳೆ, ಇಲ್ಲಿರೋರು ಕೆಲ್ಸನೇ ಮಾಡ್ತಾ ಇಲ್ಲ, ಪ್ರಜೆಗಳು ತುಂಬಾನೇ ಕಾಯ್ತಾ ಇದಾರೆ, ಇಲ್ಲಿರೋರ್ಗೆ ಒಂಚೂರು ಜವಾಬ್ದಾರಿನೇ ಇಲ್ಲ ಅಂತ ಅವಳು ಬೈತಿರ್ತಾಳೆ. ಮಿಸ್ಟರ್ ಯಾಂಗ್ ಹೇಳ್ತಿರ್ತಾರೆ, ಸರಿ ಆಯ್ತು ಹೋಗು, ಅದನ್ನ ಪತ್ತೆ ಮಾಡು, ಎಲ್ಲಿಂದ ಸ್ಮೆಲ್ ಬರ್ತಿದೆ ಅಂತ, ಹೋಗು ನೀನು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅವರು ಕೂಡ ಜೆನಿನ ನೋಡಿ ಫುಲ್ ಎದ್ರುಕೊಂಡ್ಬಿಟ್ಟಿರ್ತಾರೆ. ಲೀ ಮುಂದೆ ಹೋಗಿ ಅವ್ನ್ ಸೀಟ್ ಇರುತ್ತಲ್ಲ ಅದ್ರ ಕೆಳಗಡೆ ಔಟ್ ಆಫ್ ಬಿಸ್ನೆಸ್ ಅಂತ ಇರುತ್ತೆ, ಆ ಬೋರ್ಡ್ ನ ಮುಂದಕ್ಕೆ ಇಡ್ತಿರ್ತಾನೆ. ಆಮೇಲೆ ಅವನು ಅವ್ನ್ ಬ್ಯಾಗ್ ನ ತಗೊಂಡು ಅಲ್ಲಿಂದ ಹೋಗ್ತಿರ್ತಾನೆ. ಇದನ್ನೆಲ್ಲ ನೋಡಿ ಜೆನಿ ನಗ್ತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ರಾಬಿನ್ ಮತ್ತೆ ಬೋರಾ ಅವ್ರ ತಂದೆನ ತೋರಿಸ್ತಾರೆ. ಇಲ್ಲಿ ಆಚೆ ಕುತ್ಕೊಂಡು ಅವರು ಈರುಳ್ಳಿನ ಬಿಡಿಸ್ತಿರ್ತಾರೆ. ಇಲ್ಲಿ ರಾಬಿನ್ ಬೋರಾ ಅವ್ರ ತಂದೆನ ಕೇಳ್ತಿರ್ತಾರೆ, ಜೆನಿಗೆ ಏನು ಆಗಲ್ಲ ತಾನೆ ಅಂತ. ಅದಕ್ಕೆ ಬೋರಾ ಅವ್ರ ತಂದೆ ಹೇಳ್ತಿರ್ತಾರೆ, ನೋಡು ಸಿಟಿ ಹಾಲ್ ಅಲ್ಲಿ ತುಂಬಾ ಜನ ಇದಾರೆ, ಅಷ್ಟು ಜನದ ಮುಂದೆ ಅವನು ಅವಳನ್ನ ಏನು ಮಾಡಲ್ಲ, ಸುಮ್ನೆ ಇರೋ. ಇವರಿಬ್ರು ಈ ತರ ಮಾತಾಡ್ತಿರ್ತಾರೆ. ಆಗ ಲೀ ಏನಿರ್ತಾನೋ ಅವನು ಸಿಟಿ ಹಾಲಿಂದ ಆಚೆಗೆ ಬರ್ತಿರ್ತಾನೆ. ಲೀ ಬರ್ತಿರೋದನ್ನ ನೋಡಿ ಬೋರಾ ಅವ್ರ ತಂದೆ ಏನಿರ್ತಾರೆ ಅವರು ಎದ್ ನಿಂತ್ ಕೂತಿರ್ತಾರೆ. ಅದೇ ಟೈಮ್ಗೆ ಸಿಟಿ ಹಾಲಿಂದ ಜೆನಿ ಕೂಡ ಆಚೆಗೆ ಓಡ್ ಬರ್ತಿರ್ತಾಳೆ. ಇಲ್ಲಿ ಅವಳು ಓಡ್ ಬರ್ತಾ ಅವಳ ಟೀಮ್ ಇರುತ್ತಲ್ಲ ಆ ಕಡೆಗೆ ತಿರುಗ್ತಾ ಹೇಳ್ತಿರ್ತಾಳೆ, ಸೊ ಅವ್ನ್ ಬೇಗ ಗಾಡಿನ ಸ್ಟಾರ್ಟ್ ಮಾಡು. ಈ ತರ ಹೇಳ್ಕೊಂಡು ಗಾಡಿ ಕಡೆಗೆ ಜೆನಿ ಓಡೋಗ್ತಿರ್ತಾಳೆ. ಇದನ್ನೆಲ್ಲ ನೋಡಿ ಲೀ ಎದ್ರುಕೊಂಡು ಅವನು ಕೂಡ ಅಲ್ಲಿಂದ ಓಡೋಗ್ತಿರ್ತಾನೆ. ಜೆನಿ ಗಾಡಿ ಹತ್ರ ಬಂದಿದ ತಕ್ಷಣನೇ ಇವ್ರು 3 ಜನ ಹಾಕೊಂಡಿದ್ದ ಚೇರು, ಈರುಳ್ಳಿ ಬುಟ್ಟಿ ಮತ್ತೆ ಬಿಡ್ಸಿಟ್ಟಿರೋಂತ ಸಿಪ್ಪೆದು ಇದನ್ನೆಲ್ಲ ತೆಗೆದು ಕಾರು ಒಳಗಡೆ ಹಾಕ್ತಾ ಇರ್ತಾರೆ. ಜೆನಿ ಬಂದಿದ ತಕ್ಷಣ ರಾಬಿನ್ ಕೇಳ್ತಿರ್ತಾನೆ, ಜೆನಿ ನೀನು ಹುಷಾರಾಗಿದ್ಯಾ ತಾನೆ ಅಂತ. ಅದಕ್ಕೆ ಬೋರಾ ಅವ್ರ ತಂದೆ ಕೂಡ ಕೇಳ್ತಿರ್ತಾರೆ, ಅವನೇನಾದ್ರೂ ನಿನ್ ಮೇಲೆ ಅಟ್ಯಾಕ್ ಮಾಡೋಣ, ನಿನ್ ಕೈ ಕಾಲು ನಿನ್ ಬಾಡಿ ಎಲ್ಲ ಕರೆಕ್ಟ್ ಆಗಿದೆ ತಾನೆ. ಜೆನಿ ಹಿಂದೆ ಡಿಕ್ಕಿನ ಕ್ಲೋಸ್ ಮಾಡ್ತಾ ಹೇಳ್ತಿರ್ತಾಳೆ, ನನ್ ಮೇಲೆ ಅಷ್ಟೊಂದು ನಿನ್ಗೆ ಕೇರ್ ಇದ್ದಿದ್ರೆ ಯಾಕೆ ಒಬ್ಳನ್ನ ಒಳಗಡೆ ಕಳಿಸ್ದೆ, ನೀನು ಬರ್ಬೇಕು ತಾನೆ. ಇಷ್ಟ ಹೇಳ್ತಿದ್ದಂಗೆ ಅವಳು ಕಾರ್ನ ಹತ್ಕೋತಾಳೆ. ಇವಳು ಹತ್ಕೊಂಡಿದ ತಕ್ಷಣ ಇವರಿಬ್ರು ಕೂಡ ಹತ್ಕೋತಿರ್ತಾರೆ. ಇಲ್ಲಿ ಬೋರಾ ಅವ್ರ ತಂದೆ ಹೇಳ್ತಿರ್ತಾರೆ, ನಾನು ನಿಂಗೆ ಮುಂಚೆನೆ ಹೇಳ್ದೆ ಹೋಗ್ಬೇಡ ಅಂತ, ನನ್ ಮಾತೆ ಕೇಳಲಿಲ್ಲ ನೀನು ಅಂತ ಹೇಳ್ತಿರ್ತಾರೆ. ರಾಬಿನ್ ಜೆನಿನ ಕೇಳ್ತಿರ್ತಾನೆ, ನೀನು ಅವನ ಹತ್ರ ಏನಂತ ಮಾತಾಡ್ದೆ, ಅವನು ನಿನ್ನ ಯಾಕೆ ಹಾರಿಸಿದ್ದು, ಅದೇನಾದ್ರೂ ಸೂಪರ್ ಪವರ ಇಲ್ಲಾಂದ್ರೆ ಏನಾದ್ರೂ ಕಾಯಿಲೆನಾ, ಅವನೇನಾದ್ರೂ ಹೇಳಿದ್ನ ನಿನ್ಗೆ. ಜೆನಿ ಲೀನ ನೋಡ್ತಿರ್ತಾಳೆ. ಇಲ್ಲಿ ಲೀ ಒಂದು ಓಡ್ತಾ ಇರ್ತಾನೆ. ಇಲ್ಲಿ ಬೋರಾ ಅವ್ರ ತಂದೆ ಹೇಳ್ತಿರ್ತಾರೆ, ನೋಡು ಇದೆಲ್ಲ ನಮ್ಗೆ ಕಾಯಿಲೆನಾ ಅಥವಾ ಏನು, ಇದರಿಂದ ನಾವು ಒಬ್ಬರೇ ಎಣಗ್ಬೇಕೋ ಇಲ್ಲ ಅಂದ್ರೆ ನಮ್ಗೆ ಗೌರ್ಮೆಂಟು ಏನಾದ್ರೂ ಸಹಾಯ ಮಾಡುತ್ತಾ ಅಂತೆಲ್ಲ ಕೇಳ್ತಿರ್ತಾನೆ. ಅದಕ್ಕೆ ಜೆನಿಗೆ ಕೋಪ ಬಂದು ಬೈತಿರ್ತಾಳೆ, ನೀವು ಹೋದ್ರೆ ತಾನೇ ಅವನ್ನ ಎಲ್ಲ ಕೇಳೋದಕ್ಕಾಗೋದು, ನೀವ್ ಇಲ್ಲೇ ಕುತ್ಕೊಂಡಿದ್ರೆ ಏನಂತ ಕೇಳಕ್ಕಾಗುತ್ತೆ. ಬೋರಾ ಅವ್ರ ತಂದೆ ಸರಿ ಆಯ್ತು ಅಂತ ಕಾರ್ನ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಕಾರು ಮುಂದಕ್ಕೆ ಹೋಗ್ತಿರುವಾಗ ಜೆನಿ ಜೋರಾಗಿ ಕಿರ್ಚ್ಕೋತಿರ್ತಾಳೆ, ಇದೇನು ಎತ್ತಿನ ಗಾಡಿ ಓಡಿಸಿದ್ಯಾ, ಓಡ್ಸು ಬೇಗ ಓಡ್ಸು ಅಂತ ಕಿರ್ಚ್ಕೋತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಮಿಸ್ ಕಿಮ್ ಅಂದ್ರೆ ಜೆನಿ ಅವ್ರ ಅಜ್ಜಿನ ತೋರಿಸ್ತಾರೆ. ಜೆನಿ ಅವ್ರ ಅಜ್ಜಿ ಸೀದಾ ನಡ್ಕೊಂಡ್ ಬಂದು ಅಲ್ಲಿ ಡೆಡ್ ಬಾಡಿ ಇರುತ್ತಲ್ಲ ಅಲ್ಲಿ ನಿಂತ್ಕೋತಾರೆ. ಅವ್ರ ಹಿಂದೆ ಒಬ್ರು ಪೊಲೀಸ್ ಕೂಡ ಬರ್ತಿರ್ತಾರೆ. ಇಲ್ಲಿ ಇವ್ರಿಬ್ರು ಬಂದಿರೋದನ್ನ ನೋಡಿ ಡಾಕ್ಟರ್ ಆ ಡೆಡ್ ಬಾಡಿ ಫೇಸ್ ನ ತೋರಿಸ್ತಿರ್ತಾರೆ. ಇಲ್ಲಿ ಆ ಡೆಡ್ ಬಾಡಿ ಬೇರೆ ಯಾರು ಅಲ್ಲ, ಡೈರೆಕ್ಟರ್ ಲೀದ್ ಆಗಿರುತ್ತೆ. ಇಲ್ಲಿ ಪೊಲೀಸ್ ಹೇಳ್ತಿರ್ತಾರೆ, ನಾನು ನಿಮ್ಮನ್ನ ಯಾಕೆ ಇಲ್ಲಿಗೆ ಕರೆದಿದ್ದೀನಿ ಅಂದ್ರೆ ಇವ್ರ ಪೂರ್ತಿ ಫ್ಯಾಮಿಲಿ ಏನಿದೆ ಅದು ವಿದೇಶದಲ್ಲಿದೆ, ಅದು ಅಲ್ದಲ್ಲ ಅವ್ರು ಬರ್ದಿಟ್ಟಿರೋ ಅಂತ ಸೂಸೈಡ್ ಲೆಟರ್ ಒಳಗಡೆ ನಿಮ್ ಹೆಸರು ಇದೆ ಅಂತ ಹೇಳ್ತಿರ್ತಾರೆ. ಜೆನಿ ಅವ್ರ ಅಜ್ಜಿ ಫುಲ್ ಶಾಕ್ ಆಗ್ತಾ, ಏನು ಸೂಸೈಡ್ ನೋಟ, ಹಂಗಂದ್ರೆ ಡೈರೆಕ್ಟರ್ ಲೀ ಏನಿದ್ದಾರೆ ಅವರು ಸೂಸೈಡ್ ಮಾಡ್ಕೊಂಡಿದಾರ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಪೊಲೀಸ್ ಅವ್ರ ಪಾಕೆಟ್ ಇಂದ ಸೂಸೈಡ್ ನೋಟ್ ನ ಏನಿ ಬರ್ದಿರ್ತಾರೆ ಅದನ್ನ ತೆಗೆದ್ಬಿಟ್ಟು ಇದನ್ನ ಓದ್ಕೊಳ್ಳಿ ಅಂತ ಜೆನಿ ಅವ್ರ ಅಜ್ಜಿ ಕೈಲಿ ಕೊಡ್ತಿರ್ತಾರೆ. ಆ ಲೆಟರ್ ಮೇಲೆ ಬರ್ದಿರುತ್ತೆ, ಟು ಮಿಸ್ ಕಿಮ್ ಜೋಂಗ್ ಬುಕ್ ಅಂತ. ಜೆನಿ ಅವ್ರ ಅಜ್ಜಿ ಆ ಲೆಟರ್ ನ ತೆಗೆದು ಓದ್ತಿರ್ತಾರೆ. ಆ ಲೆಟರ್ ಅಲ್ಲಿ ಈ ತರ ಬರ್ದಿರುತ್ತೆ, ಡಾಕ್ಟರ್ ಹಾ ಹೋನ್ ಜೂನ್ ಏನಿದ್ದಾರೆ ಅವರು ಇನೋಸೆಂಟು, ಅವರ ಗೌರವಾನ್ವಿತ ವ್ಯಕ್ತಿ ಮತ್ತೆ ತುಂಬಾನೇ ಜ್ಞಾನಿ ಕೂಡ, ತಪ್ಪು ನೀವುಗಳು ಮಾಡ್ತಿರೋದು, ನೀವು ಡಾಕ್ಟರ್ ಹಾನ್ ಒಂದು ಹತ್ರ ಸಾರಿ ಕೇಳಿ, ಈ ತರ ಆ ಲೆಟರ್ ಅಲ್ಲಿ ಬರ್ದಿರುತ್ತೆ. ಇದನ್ನ ಜೆನಿ ಅವ್ರ ಅಜ್ಜಿ ಓದ್ತಿರ್ತಾರೆ. ಸೊ ಇಲ್ಲಿಗೆ ಫಸ್ಟ್ ಪಾರ್ಟ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.